ಇದೆ ನಮ್ಮ ಮೊಬೈಲ್ ಅಲ್ಲಿ. ಬಟ್ ಇವತ್ತು ಆ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಒಂದು ಯೂನಿವರ್ಸಲ್ ಆಪ್ ಕಂಪನಿ ಲಾಂಚ್ ಮಾಡಿದ್ದು 2017ರಲ್ಲಿ. ಈ ಒಂದು ಆಪ್ ಅಲ್ಲೇ ನೀವು ಎಲ್ಲ ಡೌನ್ಲೋಡ್ ಮಾಡಬಹುದು. ನಿಮ್ಮ ಹತ್ರ ಒಂದೇ ಆಪ್ ಅಲ್ಲಿ ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ನೀವು ಟ್ಯಾಕ್ಸಿ ಬುಕಿಂಗ್ಸ್ ಆಡ್ ಆಗ್ತಾ ಇದೆ, ಇನ್ಶೂರೆನ್ಸ್ ಇದೆ, ಲೋನ್ಸ್ ಇದೆ. ಅಂದ್ರೆ ಸುಮಾರು 20 ಕೋಟಿ ಪ್ರಾಡಕ್ಟ್ ಸರ್ವಿಸ್ ನೀವು ಒಂದೇ ಆಪ್ ಅಲ್ಲಿ ಯೂಸ್ ಮಾಡಬಹುದು. ಅಂದ್ರೆ ಗ್ಲೋಬಲ್ ಗಾರ್ಮೆಂಟ್ ಒಂದೇ ಒಂದು ಆಪ್ ನಿಮ್ ಮೊಬೈಲ್ ಅಲ್ಲಿ ಇದ್ರೆ ಈ ಯೂನಿವರ್ಸಲ್ ಆಪ್ ಅನ್ನೋದು ಅದಕ್ಕೇನೆ. ಸೊ ಈ ಆಪ್ 2017ರಲ್ಲಿ ಲಾಂಚ್ ಮಾಡಿದ್ದು. ಈಗಾಗ್ಲೇ 2017ರಲ್ಲಿ ಲಾಂಚ್ ಆದ್ರೂ ಕೂಡ ಈಗಾಗ್ಲೇ ನಾವು ಸುಮಾರು 120 ಕೋಟಿಯ ಒಂದು ಗ್ರಾಸ್ ಮರ್ಚೆಂಡೈಸ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಆನ್ಲೈನ್ ಕಂಪನಿಗಳ ಒಂದು ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡೋದು ಗ್ರಾಸ್ ಮರ್ಚೆಂಡೈಸ್ ವ್ಯಾಲ್ಯೂ ನಲ್ಲಿ. ಸೊ ವಿ ಹ್ಯಾವ್ ಆಲ್ರೆಡಿ ಡನ್ ಮೋರ್ ದನ್ 120 crore GMV ಈಗಾಗಲೇ ಮಾಡಾಗಿದೆ, ರೈಟ್. ಸೊ ಇಟ್ಸ್ ನೋ ಮೋರ್ ಅ ಸ್ಮಾಲ್ ಕಂಪನಿ. 4 ವರ್ಷದಲ್ಲಿ ನಮ್ಮ ವಿ ಹ್ಯಾವ್ ಗ್ರೋನ್, ವಿ ಹ್ಯಾವ್ ಇವಾಲ್ವ್ಡ್ ಇಂಟು ಅ ಬಿಗ್ ಕಂಪನಿ. ಸೊ ಇವತ್ತು ಈ ಬರೀ 3 ಲಕ್ಷದಲ್ಲಿ ಶುರುವಾಗಿರಂತ ಈ ಕಂಪನಿಯ ಇವತ್ತು ಒಂದು ವ್ಯಾಲ್ಯೂಯೇಷನ್ 2019ರಲ್ಲಿ ಪ್ಯಾಂಥೋಮ್ಯಾಥ್ ಕ್ಯಾಪಿಟಲ್ ಅಡ್ವೈಸರ್ ಅನ್ನುವಂತ ಒಂದು ಲೀಡಿಂಗ್ ಕ್ಯಾಟ್ ಒನ್ ಮರ್ಚೆಂಟ್ ಬ್ಯಾಂಕರ್ಸ್ ಈ ಕಂಪನಿಯ ಒಂದು ವ್ಯಾಲ್ಯೂಯೇಷನ್ ಮಾಡಿದಾಗ ಈ ಕಂಪನಿಯ ಬೆಲೆ 219 crore. ಟು ಚೆಕ್ ಅಬೌಟ್ ದಿ ಕ್ರೆಡಿಬಿಲಿಟಿ ಆಫ್ ಪ್ಯಾಂಥೋಮ್ಯಾಥ್ ಕ್ಯಾಪಿಟಲ್ ಅಡ್ವೈಸರ್ಸ್, ಒಂದು ಬ್ಯಾಂಕರ್ದು ಕ್ರೆಡಿಬಿಲಿಟಿ ನೀವು ಗೂಗಲ್ ಅಲ್ಲಿ ನೀವೇ ನೋಡಬಹುದು. ಹೂ ಆರ್ ದೇ, ಹೌ ಬಿಗ್ ದೇ ಆರ್, ಅಂಡ್ ವಾಟ್ ಇಸ್ ದೇರ್ ಕ್ರೆಡಿಬಿಲಿಟಿ. ಓಕೆ, ಸೊ ದಟ್ ಇಸ್ ಅ ವ್ಯಾಲ್ಯೂಯೇಷನ್. ಸೊ ಟು ವೌಚ್ ಅಬೌಟ್ ದಿ ಗ್ಲೋಬಲ್ ಕಾರ್ನರ್ ನ ಒಂದು ಇವತ್ತಿನ ಒಂದು ಪ್ರೆಸೆನ್ಸ್ ಬಗ್ಗೆ ಮಾತಾಡೋದಕ್ಕೆ ನಾವು ಒಂದೇ ಒಂದು ಇನ್ವೆಸ್ಟರ್ ಬಗ್ಗೆ ಮಾತಾಡ್ತೀವಿ. ದ ಇನ್ವೆಸ್ಟರ್ ನೇಮ್ ಇಸ್ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್. ಟೈಮ್ಸ್ ಆಫ್ ಇಂಡಿಯಾ ಇವತ್ತು ಈ ಕಂಪನಿಗೆ 6 months ಟೈಮ್ ತಗೊಂಡಿದ್ದು, 6 ತಿಂಗಳು ಟೈಮ್ ತಗೊಂಡ್ರು. ಇದೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿನ ಅಥವಾ ಒಂದು ಸ್ಕೀಮ್ ಅಥವಾ ಒಂದು ಚೈನ್ ಲಿಂಕ್ ಕಂಪನಿನ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. 180 ವರ್ಷದ ಇತಿಹಾಸ ಇರುವಂತಹ ಟೈಮ್ಸ್ ಗ್ರೂಪ್, ವಿಜಯ ಕರ್ನಾಟಕ, ಟೈಮ್ಸ್ ನ್ಯೂಸ್ ಚಾನೆಲ್, ಎಕನಾಮಿಕ್ ಟೈಮ್ಸ್ ಅನ್ನುವಂತ ಇಷ್ಟು ದೊಡ್ಡ ಮಾಧ್ಯಮದ ಒಂದು ಗ್ರೂಪ್ ಇದು ಟೈಮ್ಸ್ ಆಫ್ ಇಂಡಿಯಾ. ಇವರು ಈ ತರ ಕಂಪನಿಗಳಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಲ್ಲ. ಬಟ್ ದೇ ಟುಕ್ ನಿಯರ್ಲಿ 6 months ಟೈಮ್. ಆ ಇನ್ವೆಸ್ಟ್ಮೆಂಟ್ ಟೈಮ್ ನಂತರ ಅವರು ಗ್ಲೋಬಲ್ ಗಾರ್ನರ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿರೋದು. So we are very proudly say that we are happy we are one of the proud investor of Global Garner, right? So this is a small background company ಬಗ್ಗೆ, company on the credibility ಬಗ್ಗೆ, company ಹಿನ್ನೆಲೆ ಬಗ್ಗೆ, company promoted by one gentleman by Mr. name as Mr. Vikas Rawat. ಒಂದು ಹೆಸರು ವಿಕಾಸ್ ರಾವತ್ ಅಂತ. ಸೊ ಅವರ ಒಂದು ಕನಸಿದು ಈ ಒಂದು ಏನು ಕಾನ್ಸೆಪ್ಟ್ ನೀವು ಕೇಳ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಕಾಪಿ ರೈಟ್ ಹೊಂದಿರುವಂತ ಕಾನ್ಸೆಪ್ಟ್. ಸೊ ಇದು ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ, ಇದ್ರ ಡೂಪ್ಲಿಕೇಶನ್ ಇಲ್ಲ. ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ನಾವು ಸುಮಾರು 187 ದೇಶದಲ್ಲಿ ಇದರ ಒಂದು ಕಾಪಿ ರೈಟ್ ತಗೊಂಡಿದೀವಿ. ಅಂದ್ರೆ ಒಂದು ಇಂಡಿಯನ್ ಕಂಪನಿ, ಸ್ವದೇಶಿ ಕಂಪನಿ ನಾಳೆ ಬೇರೆ ದೇಶಗಳಲ್ಲಿ ಹೋಗುವಂತ ಒಂದು ಕಂಪನಿ, ದಟ್ ಇಸ್ ಗ್ಲೋಬಲ್ ಗಾರ್ನರ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್, ರೈಟ್. ಸೊ ಫ್ರೆಂಡ್ಸ್, ಇಟ್ ಇಸ್ ನೋ ಮೋರ್ ಎ ಸ್ಮಾಲ್ ಕಂಪನಿ ಗೊತ್ತಾಗಿದೆ. ಇವತ್ತು ನಮ್ಮ ಜೊತೆ ಹಲವಾರು ಬ್ರ್ಯಾಂಡ್ ಇದೆ. ಸೊ ನಾನು ಇವತ್ತು ನಮ್ಮಲ್ಲಿ ಬೇರೆ ಬೇರೆ ಬೆನಿಫಿಟ್ಸ್ ಇದೆ. ವೆಂಡರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು. ನಮ್ಮಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಪಿನ್ ಕೋಡ್ ವೈಸ್ ಡಿಸ್ಟ್ರಿಬ್ಯೂಷನ್ ತಗೋಬಹುದು. ಬೇರೆ ಬೇರೆ ಹಲವಾರು ಬೆನಿಫಿಟ್ ಇದೆ. ಅದು ನೀವು ಕಂಪ್ಲೀಟ್ ಆಗಿ ಕೇಳ್ಬೇಕು ಅಂದ್ರೆ ನಾಳೆ ನಮ್ಮ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಬಟ್ ಇವತ್ತು ನಾವು ಒಂದೇ ಒಂದು ಸೆಗ್ಮೆಂಟ್ ಯೂಸರ್ ಬೆನಿಫಿಟ್ಸ್ ಮಾತ್ರ. ಅಂದ್ರೆ ನಾನು ಕಂಪನಿನಲ್ಲಿ ಏನೂ ಮಾಡಲ್ಲ ಸರ್, ನಾನು ಏನೂ ಕೆಲಸ ಮಾಡಕ್ಕಾಗಲ್ಲ, ನಾನು ಯಾರಿಗೂ ಹೇಳಕ್ಕಾಗಲ್ಲ, ಬಟ್ ನನಗೂ ದುಡ್ಡು ಬರುತ್ತದ ಅಂತ ಕೇಳಿದ್ರೆ ಖಂಡಿತವಾಗ್ಲು ಆ ಒಂದು ಆಪರ್ಚುನಿಟಿ ಬಗ್ಗೆ ಮಾತ್ರ ನಾವು ನಿಮ್ಮ ಹತ್ರ ಮಾತಾಡ್ತಾ ಇದೀವಿ. ದಟ್ ಇಸ್ ಕಾಲ್ಡ್ ಯೂಸರ್ ಬೆನಿಫಿಟ್ಸ್. ಅಂದ್ರೆ ಒಂದು ಯೂಸರ್ ಆಗಿ ನಾವು ಕಂಪನಿಯಲ್ಲಿ ಯಾವ ರೀತಿಯಲ್ಲಿ ದುಡ್ಡು ಮಾಡಬಹುದು, ದುಡ್ಡು ತಗೋಬಹುದು ಅನ್ನೋದ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯೂಸರ್ ಬೆನಿಫಿಟ್ಸ್. ಓಕೆ, ಸೊ ಫ್ರೆಂಡ್ಸ್, ಹಾಗಾದ್ರೆ ವಿತೌಟ್ ವೇಸ್ಟಿಂಗ್ ಟೈಮ್ ವಿ ವಿಲ್ ಲೆಟ್ ಅಸ್ ಗೋ ಟು ಬಿಸ್ನೆಸ್ ಹೋಗೋಣ. ಸೊ ಇವತ್ತು ಈ ಕಂಪನಿ ಬೆಳೆದಿದೆ ಅಂತ ಗೊತ್ತಾಗೋದಕ್ಕೆ ಈ 3 ವಿಷಯ ಸಾಕು. ಮೊದಲನೇದಾಗಿ, ಇವತ್ತು ಈ ಕಂಪನಿಯಲ್ಲಿ ಏನಾಗಿದೆ ಅಂತಂದ್ರೆ ಯಾರು ನಮ್ಮ ವೆಂಡರ್ಸ್ ಅಂದ್ರೆ ಇವತ್ತು 126 ಲೀಡಿಂಗ್ ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ಸ್ ಅಂತ ಕರಿತೀವಿ. ಇದರಲ್ಲಿ ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಮಿಂಟ್ರಾ ಇದೆ, ಅಲಿಬಾಬಾ ಇದೆ, peprify.com ಇದೆ, shine.com ಇದೆ. ಅಂದ್ರೆ ನಮ್ಮ ದೇಶದ 126 ಟಾಪ್ ವೆಬ್ಸೈಟ್ಸ್ ಗಳು. ಅಂದ್ರೆ ಇದರಲ್ಲಿ ಒಂದು IT ಹೋಸ್ಟಿಂಗ್ ಕಂಪನಿಯಿಂದ ಹಿಡಿದು ಫರ್ನಿಚರ್ ಕಂಪನಿ, ಗೋಲ್ಡ್, ಇನ್ಶೂರೆನ್ಸ್, 1mg ಎನ್ನುವ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಅಂದ್ರೆ 126 ವೆಬ್ಸೈಟ್ಸ್ ನಾವು ನಮ್ ಜೊತೆ ಎಂಪ್ಯಾನಲ್ ಮಾಡಿದೀವಿ. ಇವ್ರನ್ನ ವೆಂಡರ್ ಆಗಿ ತಗೊಂಡಿದೀವಿ. ಅಂದ್ರೆ ಈ 126 ವೆಬ್ಸೈಟ್ ಅಲ್ಲಿ ನೀವ್ ಏನೇ ಶಾಪಿಂಗ್ ಮಾಡಿದ್ರು ಕೂಡ ಇದರಿಂದ ಕ್ಯಾಶ್ ಬ್ಯಾಕ್ ಬರುತ್ತೆ. ಇದು ಮೊದಲನೇ ಬೆನಿಫಿಟ್. ಓಕೆ, ಇದಲ್ಲದೆ ನಾವು 27,000 ಮೆಗಾ ಸ್ಟೋರ್ ಅಂತ ಕರಿತೀವಿ. ಸೊ 5-6 ತಿಂಗಳಿಂದ ತುಂಬಾ ಜನ ನಮ್ಮ ಸ್ನೇಹಿತರಿಗೆ ಒಂದು ಡೌಟ್ ಇರೋದು ಏನು ಅಂತ ಕೇಳಿದ್ರೆ, ಗ್ಲೋಬಲ್ ಗಾರ್ನರ್ ಬರೀ ಆನ್ಲೈನ್ ಕಂಪನಿ, ಆನ್ಲೈನ್ ನಲ್ಲಿ ಇರೋ ತಗೋಬಹುದು ಅನ್ನೋದ್ರೆ ಎಷ್ಟೋ ಜನಕ್ಕೆ ಈ ಒಂದು 3 ತಿಂಗಳಿಂದ ನಮ್ಮ ತುಂಬಾ ಜನ ಸ್ನೇಹಿತರಿಗೆ ಇರುವಂತ ಒಂದು ಧಾರಣೆ ಅದು, ಅಥವಾ ಒಂದು ಮೈಂಡ್ ಸೆಟ್ ಆಗ್ತಾ ಇದೆ. ನೋ, ಇದು ನಾವು ಬರೀ ಶಾಪಿಂಗ್ ವೆಬ್ಸೈಟ್ಸ್ ಅಲ್ಲ, ನಮ್ಮ ಹತ್ರ 27,000 ಬ್ರ್ಯಾಂಡ್ ಇದೆ. ಈ ಬ್ರ್ಯಾಂಡ್ ಯಾರು? ಬಾಟಾ, ನಾನು ಕೆಲವೊಂದೇ ಕಂಪನಿಗಳ ಹೆಸರು ಹೇಳ್ತಾರೆ. ಬಿಗ್ ಬಜಾರ್, ಅಪೋಲೋ ಫಾರ್ಮಸಿ, ರಿಲಯನ್ಸ್, ಮೋರ್ ಮೆಗಾ ಸ್ಟೋರ್, ಬಿಗ್ ಬಜ್ ಅದಲ್ದೇನೆ ಬಾಸ್ಕಿನ್ ರಾಬಿನ್ಸ್, ಶಾಪರ್ ಸ್ಟಾಪ್,
ಈ ತರ 27,000 ಟಾಟಾ ಹೀರೋ ಹೋಂಡಾ ಇದೆ, ಟಿವಿಎಸ್ ಮೋಟರ್ಸ್ ಇದೆ, ಕಲ್ಯಾಣ್ ಜ್ಯುವೆಲ್ಸ್ ಇದಾರೆ, ಮಲಬಾರ್ ಗೋಲ್ಡ್ ಇದೆ. ಸೊ 27,000 ಸ್ಟೋರ್ಗಳು. ಈ ಸ್ಟೋರ್ಗಳೆಲ್ಲ ನಿಮ್ಮ ಸಿಟಿನಲ್ಲಿ ಇರುವಂತ ಸ್ಟೋರ್ಗಳು, ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ದೊಡ್ಡ ದೊಡ್ಡ ಸ್ಟೋರ್ಗಳು, ಫಿಸಿಕಲ್ ಸ್ಟೋರ್ಗಳು. ನೀವು ಈ ಸ್ಟೋರ್ ಇಂದ ಹೋಗಿ ಯಾವುದೇ ತರ ಶಾಪಿಂಗ್ ಮಾಡಿದ್ರು ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಇದು ಬೆಸ್ಟ್ ಪಾರ್ಟ್. ಓಕೆ, ನಾವು ಬರೀ ಆನ್ಲೈನ್ ಪ್ರೊವೈಡರ್ಸ್ ಅಲ್ಲ, ವಿ ಆರ್ ರಿಯಲ್. ನಮ್ಮ ಹತ್ರ ಫಿಸಿಕಲ್ ಸ್ಟೋರ್ಸ್ ಇದೆ. ಫಿಸಿಕಲ್ ಸ್ಟೋರ್ ಇಂದ ಹೋಗಿ ನೀವು ಮುಟ್ಟು ನೋಡಿ ತಗೋಬಹುದು. ಬಿಕಾಸ್ ಇಂಡಿಯಾದಲ್ಲಿ ಕೇವಲ 3% ವ್ಯಕ್ತಿಗಳು ಮಾತ್ರನೇ ಆನ್ಲೈನ್ ಶಾಪಿಂಗ್ ಅಲ್ಲಿ ನಂಬಿಕೆ ಇಟ್ಟಿರೋರು ಇರೋದು. ಬಾಕಿ ತುಂಬಾ ಜನಕ್ಕೆ ಆನ್ಲೈನ್ ಶಾಪಿಂಗ್ ಮೇಲೆ ವಿಶ್ವಾಸನೇ ಇಲ್ಲ. ಬಿಕಾಸ್ ಅವ್ರಿಗೆ ಟಚ್ ಫೀಲ್ ಆದಾಗ ಮಾತ್ರ ಶಾಪ್ ಮಾಡಕ್ ಇಷ್ಟಪಡೋದು. ಸೊ ಇದಲ್ದೇನೆ ನಾವು ಸುಮಾರು 13,000 ಲೋಕಲ್ ವೆಂಡರ್ಸ್ ಕೂಡ ಆಡ್ ಮಾಡಿದೀವಿ. ಓಕೆ, ಸೊ ನಮ್ಮ ಕನಸಿರೋದು ಇಷ್ಟೇನೆ. ನಮ್ಮ ಪ್ರಧಾನ ಮಂತ್ರಿಗಳು ಇತ್ತೀಚೆಗೆ ಹೇಳಿದ್ರು ವೋಕಲ್ ಟುವರ್ಡ್ಸ್ ಲೋಕಲ್ ಅಂತ ಒಂದು ಸ್ಲೋಗನ್ ಹೇಳಿದ್ರು. ಅಂದ್ರೆ ನಮ್ಮ ಸ್ಥಳೀಯ ವೆಂಡರ್ ಗಳನ್ನ ಬಿಸ್ನೆಸ್ ಕೊಡಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಬಿಸ್ನೆಸ್ ಅಂದ್ರೆ ಬೇರೆ ವಿದೇಶಿ ಕಂಪನಿಗಳಿಗೆ, ಅಲಿಬಾಬಾ ಕಂಪನಿಗಳಿಗೆ ವಿದೇಶಿ ಬಿಸ್ನೆಸ್ ಕೊಡಬೇಡಿ. ನಮ್ಮ ಸ್ಥಳೀಯ ಕಂಪನಿಗಳಿಗೆ, ನಿಮ್ಮ ಸಣ್ಣ ಸಣ್ಣ ಸುತ್ತಮುತ್ತಲಿರುವಂತ ಫ್ಯಾಕ್ಟರಿಗಳಿಗೆ, ಸುತ್ತಮುತ್ತಲಿರುವಂತ ಅಂಗಡಿಗಳಿಗೆ ಬಿಸ್ನೆಸ್ ಕೊಡಿ. ಸೊ ದಟ್ ಅವ್ರು ಬೆಳೀಲಿ, ಸೊ ಅದ್ರೆ ನಮ್ಮ ಎಕಾನಮಿ ಬೆಳೆಯುತ್ತೆ ಅಂತ. ನಾವು ಈ ನಿಟ್ಟಲ್ಲಿ 4 ವರ್ಷ ಹಿಂದ್ಗಡೆನೆ ಕೆಲಸ ಮಾಡಕ್ ಶುರು ಮಾಡಿದ್ವಿ. ರಿಲಯನ್ಸ್ ಅನ್ನುವಂತ ದೊಡ್ಡ ಕಂಪನಿ, ರಿಲಯನ್ಸ್ ಜಿಯೋ ಹಾಗೂ ಫೇಸ್ಬುಕ್ ಅನ್ನುವಂತ ಪ್ರಪಂಚದ 2 ದೊಡ್ಡ ಕಂಪನಿಗಳು ಸೇರಿ ಇವತ್ತು ಈ ಬಿಸ್ನೆಸ್ ಗೆ ಕೈ ಹಾಕಿದ್ದಾರೆ. ಡಿಜಿಟಲೈಸೇಷನ್ ಬಿಸ್ನೆಸ್ ಕೈ ಹಾಕಿದ್ದಾರೆ. ವಿತ್ ಕಾಸ್ಟ್ ಅಲ್ಲಿ, ಅಂದ್ರೆ ದುಡ್ಡು ಚಾರ್ಜ್ ಮಾಡ್ತಾ ಇನ್ವೆಸ್ಟ್ಮೆಂಟ್ ಗೋಸ್ಕರ ಇನ್ವೆಸ್ಟ್ ಮಾಡಕ್ ಕೈ ಹಾಕಿದ್ದಾರೆ. ಬಟ್ ನಾವು ಈ 36 ಲಕ್ಷ, ನಾವು ಒಂದು ಗುರಿ ಇಟ್ಟಿದೀವಿ. 36 ಲಕ್ಷ ಡಿಜಿಟಲಿ ಎಂಪವರ್ಡ್ ವೆಂಡರ್ಸ್ ನ ಕ್ರಿಯೇಟ್ ಮಾಡೋದಿಕ್ ನಾವು ಒಂದು ದೊಡ್ಡ ಗುರಿ ಇಟ್ಟಿದೀವಿ. ಸೊ ನಾವು ಈ ಕೆಲಸ ಈಗಾಗ್ಲೇ ಮಾಡಕ್ ಶುರು ಮಾಡ್ಬಿಟ್ಟಿದೀವಿ. ನಿನ್ನೆ ಮೊನ್ನೆ ಅಲ್ಲ, 4 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದೀವಿ. ಈಗಾಗ್ಲೇ 13,000 ವೆಂಡರ್ಸ್ ನಮ್ಮ ಹತ್ರ ಇದ್ದಾರೆ. ನೀವು ಬೆಂಗಳೂರಿಂದ ಚೆಕ್ ಮಾಡ್ತಿದ್ರೆ, ಮಂಗಳೂರಿಂದ ನೋಡ್ತಾ ಇರ್ಬೋದು, ಶಿವಮೊಗ್ಗದಿಂದ ನೋಡ್ತಾ ಇರ್ಬೋದು. ಜಸ್ಟ್ ಚೆಕ್ ಮಾಡಿ ನೋಡಿ, ನಿಮ್ಮ ಲೋಕಲ್ ವೆಂಡರ್ಸ್ ಎಷ್ಟು ಜನ ಇದ್ರೆ ಚೆಕ್ ಮಾಡಿ ನೋಡಿ. ಸೊ ಯು ವಿಲ್ ಕಮ್ ಟು ನೋ ದಟ್ ಎಷ್ಟು ಜನ ಲೋಕಲ್ ವೆಂಡರ್ಸ್ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದಾರೆ. ಈ ಸಂಖ್ಯೆ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಸೊ ದಿಸ್ ಇಸ್ ಈ ಯಾವುದೇ ಕಡೆಯಿಂದ ನೀವು ಶಾಪಿಂಗ್ ಮಾಡಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಓಕೆ, ಸೊ ಈಗ ಎಲ್ಲಿಂದ ಶಾಪ್ ಮಾಡಿದ್ರು ಕೂಡ ನಿಮಗೆ ಬೆನಿಫಿಟ್ ಬರುತ್ತೆ. ಈಗ ಈ ಸೆಗ್ಮೆಂಟ್, ಈ ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ಸ್, ಯು ಕ್ಯಾನ್ ಶಾಪ್ ಫ್ರಮ್ ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ಸ್, ಯು ಕ್ಯಾನ್ ಶಾಪ್ ಫ್ರಮ್ ಮೆಗಾ ಬ್ರ್ಯಾಂಡ್ ಇಂದ ಶಾಪ್ ಮಾಡಿ, ನೀವು ಲೋಕಲ್ ವೆಂಡರ್ ಇಂದ ಶಾಪ್ ಮಾಡಿ, ನಿಮಗೆ ಬರುತ್ತೆ, ದುಡ್ಡು ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ತನಕ ನಾವು ಪ್ರತಿದಿನ ಶಾಪ್ ಮಾಡ್ತಾನೆ ಇದೀವಿ. ನಮ್ಮ ಮನೆಗೆ ಅಕ್ಕಿ ಸಕ್ಕರೆ ತಗೋತಾನೆ ಇದೀವಿ, ಗಾಡಿಗೆ ಇನ್ಶೂರೆನ್ಸ್ ಕಟ್ತಾ ಇದೀವಿ, ಮನೆಗೆ ಹೆಲ್ತ್ ಇನ್ಶೂರೆನ್ಸ್ ತಗೋತೀವಿ, ಚಿನ್ನ ಪರ್ಚೇಸ್ ಮಾಡ್ತೀವಿ. ಪ್ರತಿಯೊಂದು ದಿನ ನಮ್ಮ ಮನೆಗೆ ಖರ್ಚು ಇದ್ದೇ ಇದೆ. ನಾವ್ ಯಾರು ಖರ್ಚಿಲ್ಲದೆ ಬದುಕಕ್ಕಾಗಲ್ಲ. ಸೊ ನಾವು ಸೋಷಿಯಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದ್ಮೇಲೆ ಪ್ರತಿದಿನ ನಾವು ಒಂದಲ್ಲ ಒಂದು ಸರ್ವಿಸ್ ತಗೊಳ್ಳೇಬೇಕು, ಒಂದಲ್ಲ ಒಂದು ವಸ್ತು ನಮ್ಮ ಮನೆಗೆ ತಗೊಳ್ಳೇಬೇಕು. ಇದಕ್ಕಾಗಿ ನಾವು ದುಡ್ಡು ಖರ್ಚು ಮಾಡ್ತಾ ಇದ್ವಿ. ದ ಬ್ಯೂಟಿ ಆಫ್ ಗ್ಲೋಬಲ್ ಗಾರ್ನರ್ ಏನು ಅಂತ ಕೇಳಿದ್ರೆ, ನೀವು ನಿಮ್ ಮನೆಗೆ ಮಾಡ್ತಾ ಇರುವಂತ ಖರ್ಚು, ನಿಮ್ಮ ಮನೆಗೆ ಮಾಡುವಂತ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಕರೆಂಟ್ ಬಿಲ್ ಇರ್ಬೋದು, ರೀಚಾರ್ಜ್ ಇರ್ಬೋದು, DTH ರೀಚಾರ್ಜ್ ಇರ್ಬೋದು, ನೀವು ಮನೆಗೆ ಗೋಲ್ಡ್ ಪರ್ಚೇಸ್ ಮಾಡೋದಿರ್ಬೋದು, ನೀವು ಶಾಪರ್ ಸ್ಟಾಪ್ ಹೋಗಿ ಬಟ್ಟೆ ಪರ್ಚೇಸ್ ಮಾಡೋದಿರ್ಬೋದು, ಅಥವಾ ನಿಮ್ಮ ಲೋಕಲ್ ವೆಂಡರ್ ಹತ್ರ ಹೋಗ್ಬಿಟ್ಟು ಒಂದು ಟೆಕ್ಸ್ಟೈಲ್ ಇಂದ ಬಟ್ಟೆ ತಗೊಳ್ಳೋದಿರ್ಬೋದು. ಎನಿವೇರ್ ವಾಟ್ ಎವರ್ ಯು ಡೂ, ನಿಮ್ಗೆ ಇದರಿಂದ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಬಿಸ್ನೆಸ್. ಸೊ ನೀವು ಅದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮ್ಮ ಮನೆ ಖರ್ಚೆ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸೊ ಈಗ ನೀವು ಆನ್ಲೈನ್ ಅಲ್ಲಾದ್ರೂ ಶಾಪ್ ಮಾಡಿ, ಆಫ್ಲೈನ್ ಅಲ್ಲಾದ್ರೂ ಶಾಪ್ ಮಾಡಿ, ಅಂದ್ರೆ ಸ್ಟೋರ್ ಇಂದ ಆದ್ರೂ ಶಾಪ್ ಮಾಡಿ. ಸೊ ಈಗ ಥ್ರೂ ಜಿಜಿ ಮಾಡಿದ್ರೆ, ವಿತ್ ಜಿಜಿ ಮಾಡಿದ್ರೆ ಗ್ಯಾರಂಟೀಡ್ ಕ್ಯಾಶ್ ಬ್ಯಾಕ್ ಇದೆ, ಗ್ಯಾರಂಟೀಡ್ ಕ್ಯಾಶ್ ಬ್ಯಾಕ್. ಬಟ್ ವಿತೌಟ್ ಜಿಜಿ ಮಾಡಿದ್ರೆ 0 ಕ್ಯಾಶ್ ಬ್ಯಾಕ್. ಸಿಗ್ಬೋದು, ನಾವು ಕೆಲವೊಂದು ಕಡೆ ನಮಗೆ ಸಿಗ್ತಾ ಇದೆ, ಬಾಟಾ ಇಂದ ಸಿಗ್ಬೋದು, ಕೆಲವೊಂದು ಸಣ್ಣ ಕಡೆ ಸಿಗ್ತಾ ಇದೆ. ಬಟ್ ಆ ಕ್ಯಾಶ್ ಬ್ಯಾಕ್, ಫಾರ್ ಎಕ್ಸಾಂಪಲ್, ನಾನು ಬಾಟಾಗ ಹೋಗ್ಬಿಟ್ಟು ಒಂದು ಶೂ ತಗೊಂಡು ನನಗೆ ಸಿಕ್ಕಿರುವಂತ ಕ್ಯಾಶ್ ಬ್ಯಾಕ್ ತಗೊಂಡೋಗಿ ನಾನು ನನ್ನ ಮನೆ ಹತ್ರ ತರಕಾರಿ ತರಕ್ಕಾಗಲ್ಲ. ನಾನು ಕಲ್ಯಾಣ್ ಜ್ಯುವೆಲ್ಸ್ ಅಲ್ಲಿ ಸಿಕ್ಕುವಂತ ಕ್ಯಾಶ್ ಬ್ಯಾಕ್ ತಗೊಂಡೋಗಿ ನಾನು ಕಾರ್ ಪರ್ಚೇಸ್ ಮಾಡಕ್ಕಾಗಲ್ಲ. ಬಟ್ ಗ್ಲೋಬಲ್ ಗಾರ್ನ್ ಒಂದು ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಯಾವ ರೀತಿಯಲ್ಲಿ ಇದೆ ಅಂತ ಕೇಳಿದ್ರೆ, ನೀವು ಏನೇ ಪರ್ಚೇಸ್ ಮಾಡಿ, ಎಲ್ಲೇ ಪರ್ಚೇಸ್ ಮಾಡಿ, ಯೂನಿಫಾರ್ಮ್ ಫೈನ್. ಸೊ ನಾವು ಈಗ ಇಮಿಡಿಯೇಟ್ಲಿ ಹೋಗೋಣ ಗ್ಲೋಬಲ್ ಗಾರ್ನರ್ ಅಲ್ಲಿ ಯಾವ ರೀತಿಯಲ್ಲಿ ಕ್ಯಾಶ್ ಬ್ಯಾಕ್ ತಗೋಬಹುದು ಅನ್ನೋದು ವಿಲ್ ಕ್ವಿಕ್ಲಿ ಸಿ. ಸಿಂಪಲ್ ಸರ್, ಗ್ಲೋಬಲ್ ಗಾರ್ನರ್ ಅಲ್ಲಿ ಏನೋ ದೊಡ್ಡ ವಿಷಯ ಏನೂ ಅಲ್ಲ. ನಿಮ್ಮ ಫ್ರೆಂಡ್ ಯಾರು ನಿಮ್ಮನ್ನ ಇವತ್ತು ಇನ್ವೈಟ್ ಮಾಡಿದ್ದಾರೆ, ಅವ್ರು ನಿಮ್ಮೊಂದು ರೆಫರಲ್ ಕೋಡ್ ಕಳಿಸ್ತಾರೆ ವಾಟ್ಸ್ಆಪ್ ಅಲ್ಲಿ. ಆ ಲಿಂಕ್ ಕ್ಲಿಕ್ ಮಾಡಿ ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ, ಒಂದು OTP ಬರುತ್ತೆ, ಜಾಯ್ನ್ ಆಗ್ತೀರಾ, ನೀವು ರಿಜಿಸ್ಟರ್ ಆಗ್ತೀರಾ. ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಗ್ಲೋಬಲ್ ಗಾರ್ನರ್ ಅನ್ನೋ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪಲ್ ಯೂಸ್ ಮಾಡ್ತಾ ಇದ್ರೆ iOS ಸ್ಟೋರ್ ಹೋಗಿ ನೀವು ಒಂದು ಆಪ್ ಡೌನ್ಲೋಡ್ ಮಾಡಿ. ಸೊ ನಿಮ್ಮ ಕೆಲಸ ಸ್ಟಾರ್ಟ್ ಆಯ್ತು.
ನೆಕ್ಸ್ಟ್ ಏನೇ ಶಾಪಿಂಗ್ ಮಾಡಬೇಕು ಅಂತಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ ಮಾಡಿದ ತಕ್ಷಣ ಸ್ಟಾರ್ಟ್ ಶಾಪಿಂಗ್. ನಿಮ್ಗೆ ಏನ್ ಬೇಕು ಸ್ಟಾರ್ಟ್ ಶಾಪಿಂಗ್ ಫ್ರಮ್ ಗ್ಲೋಬಲ್ ಕಾರ್ನರ್. ಸೊ ಫಸ್ಟ್ ಇಸ್ ನೀವು ರಿಜಿಸ್ಟರ್ ಮಾಡ್ತಾ ಇದ್ದೀರಾ, ಯುವರ್ ಪ್ರೋಸೆಸ್ ಸ್ಟಾರ್ಟೆಡ್, ದೆನ್ ಯು ಆರ್ ಬೈಯಿಂಗ್. ಕೆಲವೊಂದು ಕಡೆ ಬಿಲ್ ಅಪ್ಲೋಡ್ ಮಾಡಬೇಕು. ಓಕೆ, ಬಿಲ್ ಅಪ್ಲೋಡ್ ಅನ್ನೋದು ಕೆಲವೊಂದು ಕಡೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಮೆಝಾನ್ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತೀರಾ, ಅಮೆಝಾನ್ ಇಂದ ಶಾಪಿಂಗ್ ಮಾಡ್ತೀರಾ, ಅಥವಾ 1mg ವೆಬ್ಸೈಟ್ ಇಂದ ಮಾತ್ರೆ ಪರ್ಚೇಸ್ ಮಾಡ್ತೀರಾ, ಅಥವಾ ಡಯಾಗ್ನೋಸ್ಟಿಕ್ ಸರ್ವಿಸ್ ತಗೋತೀರಾ, ಆ ತರ ಕಡೆ ಕೆಲವೊಂದು ಬಿಲ್ ಅಪ್ಲೋಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲೋಕಲ್ ವೆಂಡರ್, ನಿಮ್ಮ ಪಕ್ಕದಲ್ಲಿ ಯಾವ್ದೋ ಒಂದು ಗ್ರಾಸರಿ ಸ್ಟೋರ್ ಇದೆ, ಅವ್ರು ನಮ್ಮ ಗ್ಲೋಬಲ್ ಕಾರ್ನರ್ ವೆಂಡರ್ ಆಗಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಒಂದು 5,000 ರೂಪಾಯಿ ಐಟಮ್ಸ್ ಮನೆಗೆ ರೇಷನ್ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿಂದ ತಗೊಳ್ಳುವಂತ ಲೋಕಲ್ ವೆಂಡರ್ ಇಂದ ನೀವು ಬಿಲ್ ಅಪ್ಲೋಡ್ ಮಾಡಬೇಕು. ಸೊ ನಮ್ಮ ಎಲ್ಲಾ ಕ್ಯಾಶ್ ಬ್ಯಾಕ್ ಬರಬೇಕು ಅಂತಿದ್ರೆ ಮಿನಿಮಮ್ 5 ದಿನ ಟೈಮ್ ಹಿಡಿಯುತ್ತೆ. ಓಕೆ, ಮಿನಿಮಮ್ 5 ದಿನ ಟೈಮ್ ಹಿಡಿಯುತ್ತೆ. ಸೊ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಏನು ಬರಲ್ಲ. 5 ಡೇಸ್ ಅಲ್ಲೇ ನಿಮ್ಮ ಎಲ್ಲಾ ಕ್ಯಾಶ್ ಬ್ಯಾಕ್ ನಿಮಗೆ ರಿಫ್ಲೆಕ್ಟ್ ಆಗೋದು. ಸೊ ಇದು ಬಿಕಾಸ್ ಈ ಪ್ರೋಸೆಸ್ಗೆ ನೀವು ತಗೋತೀರಾ, ನೀವು ಬೈ ಮೇಲೆ ಬಿಲ್ ತಗೋತೀರಾ, ಬಿಲ್ ಅಪ್ಲೋಡ್ ಮಾಡ್ತೀರಾ, ವೆಂಡರ್ ಬಿಲ್ ಅಪ್ರೂವ್ ಮಾಡಬೇಕು, ನಂತರ ಕ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೋಸೆಸ್ಗೋಸ್ಕರ 5 ಡೇಸ್ ತಗೋತಾ ಇರೋದು. ಸೊ ಇಲ್ಲಿಂದ ನಿಮ್ಮ ಕ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ರೈಟ್. ಸೊ ಹಾಗಾದ್ರೆ ಕ್ಯಾಶ್ ಬ್ಯಾಕ್ ಯಾವ ತರ ಸ್ಟಾರ್ಟ್ ಆಗುತ್ತೆ ಅನ್ನೋದು ಈಗ ನೋಡೋಣ. ಸೊ ಕ್ಯಾಶ್ ಬ್ಯಾಕ್, ನಮ್ಮಲ್ಲಿ ಕ್ಯಾಶ್ ಬ್ಯಾಕ್ ಅಂದ್ರೆ ಏನು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇದು ಎರಡು ನಿಮಗೆ ಎಲ್ಲ ಪೇಟಿಎಂ ನಲ್ಲಿ ನಾವೆಲ್ಲ ಉಪಯೋಗಿಸಿದ್ವಿ. ಪೇಟಿಎಂ ನಲ್ಲಿ ನಮ್ಗೆ ಯಾವ್ದಾರ ಡಿಜಿಟಲ್ ವಾಲೆಟ್ ಇದೆ, ಅದೇ ರೀತಿಯಲ್ಲಿ ನಮ್ಮ ಹತ್ರನೂ ಒಂದು ಡಿಜಿಟಲ್ ವಾಲೆಟ್ ಇರುತ್ತೆ. ಆಪ್ ಡೌನ್ಲೋಡ್ ಮಾಡಿದ ತಕ್ಷಣ ಜಿಜಿ ರಿವಾರ್ಡ್ಸ್ ಅಂತ ಒಂದು ವಾಲೆಟ್ ಕಾಣುತ್ತೆ. ಅಂದ್ರೆ ಇದು ನಮ್ಮ ಡಿಜಿಟಲ್ ವಾಲೆಟ್. ಓಕೆ, ನಮ್ಮ ಬ್ಯಾಂಕ್ ಖಾತೆ ಇರಂಗೆ ನಮ್ಮ ಹತ್ರ ಒಂದು ವಾಲೆಟ್ ಇರುತ್ತೆ. ಇಲ್ಲಿ 2 ತರ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಮೊದಲನೇ ಕ್ಯಾಶ್ ಬ್ಯಾಕ್ ಜಿಜಿ ಕಾಯಿನ್ಸ್ ಅಂತ ಕರಿತೀವಿ. ಓಕೆ, ಎರಡನೇ ಕ್ಯಾಶ್ ಬ್ಯಾಕ್ ಜಿಜಿ ಮನಿ ಅಂತ ಕರಿತೀವಿ. ಸಿಂಪಲ್. ಎಲ್ಲಾ ತರ ಬೆನಿಫಿಟ್ ಬರುತ್ತೆ, 2 ತರ ಬೆನಿಫಿಟ್ ಬರುತ್ತೆ. ಒಂದು ಜಿಜಿ ಕಾಯಿನ್ ಅಂತ ಬರುತ್ತೆ, ಒಂದು ಜಿಜಿ ಮನಿ ಅಂತ ಬರುತ್ತೆ. ಜಿಜಿ ಕಾಯಿನ್ ಅಂದ್ರೆ ಏನು, ಮೊದಲನೇದಾಗಿ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಗ್ಲೋಬಲ್ ಕಾರ್ನರ್ ಆಪ್ ಇಂದ ನೀವು 10 ರೂಪಾಯಿದಾದ್ರೂ ಖರ್ಚು ಮಾಡಿ, 10 ಲಕ್ಷದಾದ್ರೂ ಖರ್ಚು ಮಾಡಿ, ಅಷ್ಟು ಕಾಯಿನ್ಸ್ ಕೊಡ್ತೀವಿ. ಅಂದ್ರೆ ಒಂದು ಕಾಯಿನಿನ ಬೆಲೆ ಎಷ್ಟು ಅಂತ ಕೇಳಿದ್ರೆ, ಒಂದು ಜಿಜಿ ಕಾಯಿನಿನ ಬೆಲೆ 1 ರೂಪಾಯಿನ ಬೆಲೆ. ಓಕೆ, ಒಂದು ಜಿಜಿ ಕಾಯಿನ್ ನ ಬೆಲೆ 1 ರೂಪಾಯಿ. ಫಾರ್ ಎಕ್ಸಾಂಪಲ್, ನೀವು ಜಿಯೋದು ಒಂದು 500 ರೂಪಾಯಿದು ರೀಚಾರ್ಜ್ ಮಾಡಿದ್ದೀರಾ, ನಿಮ್ಗೆ ದುಡ್ಡು ಕೊಟ್ಬಿಟ್ಟು ರೀಚಾರ್ಜ್ ಮಾಡಿದ್ದೀರಾ. ನಾವು ನಿಮ್ಗೆ ಗ್ಲೋಬಲ್ ಕಾರ್ನರ್ ನಿಮ್ಗೆ 500 ಜಿಜಿ ಕಾಯಿನ್ಸ್ ಕೊಡ್ತೀವಿ. 500 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 500 ಜಿಜಿ ಕಾಯಿನ್ಸ್ ಕೊಡ್ತೀವಿ. ನೀವು ರಿಲಯನ್ಸ್ ಶಾಪ್ ಹೋಗ್ಬಿಟ್ಟು 5,000 ರೂಪಾಯಿದು ಮನೆಗೆ ಬೇಕಾಗಿರೋ ದಿನಸಿ ಪರ್ಚೇಸ್ ಮಾಡಿದ್ರೆ, ಅಕ್ಕಿ, ಸಕ್ಕರೆ, ಗೋಧಿ, ಬೇಳೆ, ಈ ತರ ಏನ್ ಬೇಕು, ಪೇಸ್ಟ್, ಶಾಂಪೂ, ಈ ತರ 5,000 ರೂಪಾಯಿದು ಐಟಮ್ಸ್ ಪರ್ಚೇಸ್ ಮಾಡಿದಿರಾ, ನಾವು ನಿಮಗೆ 5,000 ರೂಪಾಯಿ ಜಿಜಿ ಕಾಯಿನ್ಸ್ ಕೊಡ್ತೀವಿ. ನೀವು ನಿನ್ನೆ ಯಾರೋ ನಮ್ಮ ಸ್ನೇಹಿತರೊಬ್ರು ಕಲ್ಯಾಣ್ ಜ್ವೆಲ್ಸ್ ಹೋಗ್ಬಿಟ್ಟು 5 ಲಕ್ಷ ಚಿನ್ನ ಪರ್ಚೇಸ್ ಮಾಡಿದ್ರು, ನಿನ್ನೆ ವಿಡಿಯೋ ಹಾಕಿದ್ವಿ ನೋಡಿ. ಸೊ ನಿಮ್ಗೆ 5 ಲಕ್ಷದ ಜಿಜಿ ಕಾಯಿನ್ಸ್ ಕೊಡ್ತೀವಿ. ನೀವು ನಾಳೆ ಒಂದು 5 ಕೋಟಿ ಒಂದು ಮನೆ ಪರ್ಚೇಸ್ ಮಾಡ್ತಾ ಇದ್ದೀರಾ, ನಮ್ಮ ಗ್ಲೋಬಲ್ ಕಾರ್ನರ್ ಯಾವ್ದೋ ಒಂದು ವೆಂಡರ್ ಹತ್ರ, ಒಂದು ರಿಜಿಸ್ಟರ್ಡ್ ರಿಯಲ್ ಎಸ್ಟೇಟ್ ವೆಂಡರ್ ಹತ್ರ 5 ಕೋಟಿ ಒಂದು ಮನೆ ಪರ್ಚೇಸ್ ಮಾಡ್ತಾ ಇದ್ದೀರಾ, ನಾವು ನಿಮಗೆ 5 ಕೋಟಿ ಜಿಜಿ ಕಾಯಿನ್ಸ್ ಕೊಡ್ತೀವಿ. ಓಕೆ, ಸೊ ಅಂದ್ರೆ ಈಗ ಅರ್ಥ ಆಯ್ತು, ಒಂದು ಕಾಯಿನ್ ಬೆಲೆ 1 ರೂಪಾಯಿ ಅಂತ ಅರ್ಥ ಆಯ್ತು. ಈಗ ನೀವು ಕೇಳ್ಬೋದು, ಸರ್ ನಿಮ್ ಕಾಯಿನ್ಸ್ ಇಟ್ಕೊಂಡು ನಾವೇನ್ ಮಾಡ್ಬೇಕು ಸರ್, ಇದು ಕಾಯಿನ್ಸ್ ನಮ್ಗೆಲ್ಲ ಉಪಯೋಗಿಸಕ್ ಆಗುತ್ತಾ? ಖಂಡಿತ ಸರ್, ನೀವ್ ಏನೇ ಮಾಡಿ, ಯಾವ್ದೇ ಶಾಪಿಂಗ್ ಮಾಡಿ, ಇದಕ್ ಬೆಲೆ ಇದೆ, ನಮ್ಮ ಕಾಯಿನ್ಸ್ಗೂ ಬೆಲೆ ಇದೆ. ಓಕೆ, ಸೊ ವಾಟ್ ಎವರ್ ಕಾಯಿನ್ಸ್ ನೀವು ಉಪಯೋಗಿಸ್ತೀರಾ, ನಮ್ಮ ಕಾಯಿನ್ಸ್ ಏನು, ಈ ಕಾಯಿನ್ಸ್ಗೂ ವ್ಯಾಲ್ಯೂ ಇದೆ. ಸೊ ಯಾವ ತರ ವ್ಯಾಲ್ಯೂ ಇದೆ, ಈ ಕಾಯಿನ್ಸ್ ನ ಯಾವ ರೀತಿಯಲ್ಲಿ ಉಪಯೋಗಿಸಬಹುದು? ನೆಕ್ಸ್ಟ್ ಶಾಪಿಂಗ್ ಅಂದ್ರೆ ನಿಮ್ಮ ನೆಕ್ಸ್ಟ್ ಶಾಪಿಂಗ್ ಮಾಡಕ್ ಹೋಗುವಾಗ 5% ನೀವು ಕಾಯಿನ್ಸ್ ನ ಉಪಯೋಗಿಸಬಹುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಉದಾಹರಣೆ ತಗೊಳ್ಳೋದ, ನೀವು ಗ್ಲೋಬಲ್ ಕಾರ್ನರ್ ಇವತ್ತು ಆಪ್ ಡೌನ್ಲೋಡ್ ಮಾಡಿದೀರಾ, ಒಂದು ಮನೆಗೆ ಒಂದು 1,000 ರೂಪಾಯಿದು ರೀಚಾರ್ಜ್ ಮಾಡಿದೀರಾ, ಅಂದ್ರೆ ನಿಮ್ ಒಂದ್ 1,000 ರೂಪಾಯಿ ಕರೆಂಟ್ ಬಿಲ್ ಕಟ್ಟಿದ್ದೀರಾ ಅಂತ ಅನ್ಕೊಳ್ಳೋಣ. ಒಂದು 1,000 ರೂಪಾಯಿ ಕರೆಂಟ್ ಬಿಲ್ ಕಟ್ಟಿದ್ರೆ ನೀವು, ಸೊ ನಿಮಗೆ 1000 ಜಿಜಿ ಕಾಯಿನ್ಸ್ ನಾವು ಕೊಟ್ಟಿದ್ದೀವಿ. ನೀವು ಒಂದು ನಿಮ್ಮ ಹತ್ರ ಕಾಯಿನ್ 1000 ಕಾಯಿನ್ ನಿಮ್ಮ ಅಕೌಂಟ್ ಅಲ್ಲಿ ಇದೆ ಅನ್ಕೊಳ್ಳೋಣ. ಈಗ ನೀವು ಮಾತ್ರೆ ತೊಗೊಳಕ್ ಹೋಗ್ತಾ ಇದ್ದೀರಾ, ಅಪೋಲೋ ಫಾರ್ಮಸಿಗೆ ಹೋಗ್ತಾ ಇದ್ದೀರಾ, 1,000 ರೂಪಾಯಿದು ಮಾತ್ರೆ ತಗೋತಾ ಇದ್ದೀರಾ, ಮಾತ್ರೆ, ಟ್ಯಾಬ್ಲೆಟ್, ಮೆಡಿಸಿನ್ಸ್ ಏನೋ ಪರ್ಚೇಸ್ ಮಾಡ್ತಾ ಇದ್ದೀರಾ. ಅಪೋಲೋ ಫಾರ್ಮಸಿನಲ್ಲಿ 1000 ರೂಪೀಸ್ ಶಾಪಿಂಗ್ ಮಾಡ್ತಾ ಇದ್ದೀರಾ. ಬಟ್ ನೀವು 1000 ರೂಪಾಯಿ ಕೊಡೋದು ಬೇಡ, ಬಿಕಾಸ್ ನಿಮ್ ಅಕೌಂಟ್ ಅಲ್ಲಿ ಆಲ್ರೆಡಿ 1000 ಜಿಜಿ ಕಾಯಿನ್ಸ್ ಇದೆ. 950 ರೂಪಾಯಿ ಕ್ಯಾಶ್ ಕೊಡಿ, ಬಾಕಿ 50 ರೂಪಾಯಿ ಜಿಜಿ ಕಾಯಿನ್ಸ್ ಅಲ್ಲಿ ಪೇ ಮಾಡಬಹುದು. 1000 ರೂಪಾಯಿ ಆಯ್ತು ನೋಡಿ. ಸೊ ದಿಸ್ ಇಸ್ ಅ ಬ್ಯೂಟಿ. ನೀವು ಈ ಕಾಯಿನ್ಸ್ ನ ನೆಕ್ಸ್ಟ್ ಬಿಲ್ ಅಲ್ಲಿ 5% ಯೂಸ್ ಮಾಡಬಹುದು.
ಅಂದ್ರೆ ಫುಲ್ ಯೂಸ್ ಮಾಡಕ್ಕಾಗಲ್ಲ, 5% ನೆಕ್ಸ್ಟ್ ಶಾಪಿಂಗ್ ಅಲ್ಲಿ 5% ನೀವು ಯೂಸ್ ಮಾಡಬಹುದು. ಈ ತರ ನಮ್ಮ ಯಾವ ವೆಂಡರ್ಗಳು, ಕೆಲ ವೆಂಡರ್ ಹತ್ರ ರಿಜಿಸ್ಟರ್ಡ್ ವೆಂಡರ್ಗಳು ಇದ್ದಾರೆ, ಗ್ಲೋಬಲ್ ಕಾರ್ನರ್ದು ರೆಜಿಸ್ಟರ್ಡ್ ವೆಂಡರ್ಸ್ ಇದ್ದಾರೆ, ಅವ್ರ ಹತ್ರ ತಗೋಬೇಕು. ಬಟ್ ಅಲ್ಲಿ ಒಂದು ಲೋಗೋ ಮೇಲೆ ಒಂದು ಜಿಜಿ ಕಲರ್ದು ಗೋಲ್ಡನ್ ಕಲರ್ ಕಾಯಿನ್ ಕಾಣುತ್ತೆ, ಅಂತ ಕಡೆ 5% ನೀವು ರಿಡೀಮ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಬಾಸ್ಕಿನ್ ರಾಬಿನ್ಸ್ ಅಲ್ಲಿ ಮಾಡಬಹುದು, ಶಾಪರ್ ಸ್ಟಾಪ್ ಅಲ್ಲಿ ಮಾಡಬಹುದು, ಈ ತರ ಹಲವಾರು ಬ್ರ್ಯಾಂಡ್ ಇದೆ, ಆ ತರ ಬ್ರ್ಯಾಂಡ್ ಗಳಲ್ಲಿ ಮಾಡಬಹುದು. ಕೆಲವೊಂದು ಬ್ರ್ಯಾಂಡ್ ಅಲ್ಲಿ ನೀವು ಬರೀ ಕ್ಯಾಶ್ ಬ್ಯಾಕ್ ಗೆ ಜಿಜಿ ಕಾಯಿನ್ಸ್ ಹಾಗೂ ಕೂಡ ಕೊಡ್ತಾ ಇದೀವಿ. ಓಕೆ, ಸೊ ಇದು ಈಗ ಅರ್ಥ ಆಯ್ತು ಅನ್ಕೋತೀನಿ. ಸೊ ಜಿಜಿ ಕಾಯಿನ್ಸ್ 5% ನಿಮ್ಮ ಶಾಪಿಂಗ್ ನಲ್ಲಿ 5% ಯೂಸ್ ಮಾಡಬಹುದು, ಇದು ಅರ್ಥ ಆಯ್ತು. ಸೊ ಫಸ್ಟ್ ಜಿಜಿ ಕಾಯಿನ್ಸ್ ನ ಈಗ 5% ಉಪಯೋಗಿಸಬಹುದು, ಅರ್ಥ ಆಯ್ತು. ಇದಲ್ದೇನೆ ಎಷ್ಟು ಜಿಜಿ ಕಾಯಿನ್ಸ್ ಇದೆ ಅದನ್ನೆಲ್ಲ ಕನ್ವರ್ಟ್ ಮಾಡಬಹುದು, ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು, ಅದು ಆಪ್ಷನ್ ಇದೆ. ಸೊ 2 ಬೆನಿಫಿಟ್ ಇದೆ. ಕಾಯಿನ್ ಉಪಯೋಗ ಒಂದು 5% ಶಾಪಿಂಗ್ ಮಾಡಿ, ನೆಕ್ಸ್ಟ್ ಇದನ್ನೆಲ್ಲ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು, 2 ಉಪಯೋಗ ನಿಮ್ಗೆ ಕೊಡ್ತಾ ಇದೀವಿ. ಸೊ ರಿಯಲ್ ಕ್ಯಾಶ್ ಅಂದ್ರೆ ಏನು ಅಂತ ಕೇಳಿದ್ರೆ ಜಿಜಿ ಮನಿ. ನಿಮ್ಮ ಅಕೌಂಟ್ ಅಲ್ಲಿ, ನಿಮ್ಮ ವಾಲೆಟ್ ಅಲ್ಲಿ ಜಿಜಿ ಮನಿ ಅಂತ ಏನೇ ಬರ್ಲಿ, ಜಿಜಿ ಮನಿ ಅಂತ ಬಂದಿದ ತಕ್ಷಣ ಇದನ್ನ ನೀವು ಬ್ಯಾಂಕ್ ಗೆ ಡ್ರಾ ಮಾಡ್ಕೋಬಹುದು. ಸರ್ಕಾರದ ಏನ್ ಟ್ಯಾಕ್ಸ್ ಲ್ಯಾಬ್ ಇದೆ, ಸರ್ವಿಸ್ ಚಾರ್ಜ್ ಇದೆ, ಅದ್ ಕಟ್ಟೋದು, ನಾವು ಬ್ಯಾಂಕ್ ಗೆ ದುಡ್ಡು ತಗೋಬಹುದು. ಈಗ ಅರ್ಥ ಆಯ್ತು ಅನ್ಕೋತೀನಿ. ಜಿಜಿ ಕಾಯಿನ್ಸ್ ಅನ್ನೋದ್ರಿಂದ ಬರೋದಲ್ಲ, ನೀವು ಏನೇ ಶಾಪಿಂಗ್ ಮಾಡಿದ್ರು, ಗ್ಲೋಬಲ್ ಕಾರ್ನರ್ ಏನೇ ಶಾಪಿಂಗ್ ಮಾಡಿದ್ರು ಜಿಜಿ ಕಾಯಿನ್ಸ್ ಎಕ್ಸ್ಪೈರಿ ಡೇಟ್ ಕೇಳ್ತಾ ಇದ್ರ. ಸೊ ಜಿಜಿ ಕಾಯಿನ್ಸ್ ಗೆ ಯಾವುದೇ ತರ ಎಕ್ಸ್ಪೈರಿ ಡೇಟ್ ಇಲ್ಲ. ಒಂದು ಎಷ್ಟು ಲಕ್ಷ ಬೇಕಾದ್ರೂ ಜಿಜಿ ಕಾಯಿನ್ ಅಕ್ಯುಮುಲೇಟ್ ಆಗ್ಲಿ, ಯಾವುದೇ ತರ ಎಕ್ಸ್ಪೈರಿ ಡೇಟ್ ಇಲ್ಲ. ರೈಟ್. ಸೊ ಜಿಜಿ ಕಾಯಿನ್ಸ್ ಒಂದು ಕಾಯಿನ್ ಬೆಲೆ ₹1, ನೆಕ್ಸ್ಟ್ ಶಾಪಿಂಗ್ ಅಲ್ಲಿ 5% ಉಪಯೋಗಿಸಬಹುದು. ಇದನ್ನ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು. ಅದು ಹೆಂಗೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಜಿಜಿ ಮನಿ ಅನ್ನೋದು ರಿಯಲ್ ಕ್ಯಾಶ್. ಸೊ ಹಾಗಾದ್ರೆ ಕಾಯಿನ್ ನಾಳೆ ಕನ್ವರ್ಟ್ ಆದ್ರೆ ಇಟ್ ವಿಲ್ ಬಿಕಮ್ ಜಿಜಿ ಮನಿ ಅಷ್ಟೇ. ನಾಳೆ ಕಾಯಿನ್ ಕನ್ವರ್ಟ್ ಆದ್ರೆ ರಿಯಲ್ ಮನಿ ಆಗುತ್ತೆ. ಜಿಜಿ ಮನಿ ಅಂತ ಏನೇ ದುಡ್ಡು ನಿಮ್ಮ ಅಕೌಂಟ್ ಅಲ್ಲಿ ಕಂಡಿದ ತಕ್ಷಣ ಅದನ್ನ ಬ್ಯಾಂಕ್ ಗೆ ನೀವು ಡ್ರಾ ಮಾಡ್ಕೋಬಹುದು, ನಿಮ್ಮ ಬ್ಯಾಂಕ್ ಖಾತೆಗೆ ಡ್ರಾ ಮಾಡ್ಕೊಂಡು ಅದು ನೀವು ಉಪಯೋಗಿಸ್ಕೋಬಹುದು. ರೈಟ್. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇದು ನೆನಪಿರಬೇಕು, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನೆನಪಿಲ್ದವ್ರು ನೆಕ್ಸ್ಟ್ ನಮ್ಮ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಅರ್ಥ ಆಗಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಫಸ್ಟ್ ಟೈಮ್ ಕೇಳ್ತಾ ಇರೋರಿಗೆ ಎಷ್ಟೋ ಹೊಸ ಹೊಸ ವಿಷಯಗಳು ಫಸ್ಟ್ ಟೈಮ್ ಕೇಳ್ತಿದ್ದೀರಾ. ಸೊ ದೇರ್ ಮೈಟ್ ಬಿ ಲಿಟಲ್ ಕನ್ಫ್ಯೂಷನ್. ಇದಾದ್ಮೇಲೆ ಬೇಕಾದ್ರೆ ಇನ್ನೊಂದ್ಸತಿ ರೆಕಾರ್ಡಿಂಗ್ ಕಳ್ಸಿಕೊಡ್ತೀವಿ, ಆ ರೆಕಾರ್ಡಿಂಗ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ, ಅಥವಾ ನಿಮ್ಮ ಇಂಟ್ರೊಡ್ಯೂಸರ್ ಕೇಳಿದ್ರೆ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದು ಸೊ ಫ್ರೆಂಡ್ಸ್, ಈಗ ಜಿಜಿ ಕಾಯಿನ್ಸ್ ಏನು, ಜಿಜಿ ಮನಿ ಅಂತ ಅರ್ಥ ಆಗಿದೆ, ಕ್ಯಾಶ್ ಬ್ಯಾಕ್ ಹೆಂಗ್ ಆಗುತ್ತೆ ಅಂತ ಮಾಡ್ಬೇಕು ಅಂತ ಅರ್ಥ ಆಗಿದೆ. ಸೊ ನಾವು ಲೆಟ್ ಅಸ್ ಸಿ ಹೌ ದ ಕ್ಯಾಶ್ ಬ್ಯಾಕ್ ವರ್ಕ್ ನಾವು ನೋಡೋದ. ಬಿಫೋರ್ ದಟ್ ಇನ್ನೊಂದು ಪದ ನಮ್ಗೆ ಗೊತ್ತಿರ್ಬೇಕು, UPV ಅನ್ನೋ ಒಂದು ಪದ. ಇದು ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ. UPV ಅನ್ನೋದು ಕೂಡ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ. UPV ಅಂದ್ರೆ ಯೂಸರ್ ಪರ್ಚೇಸ್ ವ್ಯಾಲ್ಯೂ. UPV ಮೀನ್ಸ್ ಯೂಸರ್ ಪರ್ಚೇಸ್ ವ್ಯಾಲ್ಯೂ. ಓಕೆ. ಸೊ ಈ UPV ಯಾವ ತರ ಜನರೇಟ್ ಆಗುತ್ತೆ ಅಂತ ನೋಡೋಣ. ಸಿಂಪಲ್, ನಾನು ಆಗ್ಲೇ ಹೇಳಿದೆ, ಗ್ಲೋಬಲ್ ಕಾರ್ನರ್ ಅಲ್ಲಿ ಯೂಸರ್ ಆಗಿ ಬರೋರು ₹1 ಖರ್ಚು ಮಾಡಬೇಡಿ. ಡೋಂಟ್ ಗಿವ್ ₹1 ಆಲ್ಸೋ ಟು ಗ್ಲೋಬಲ್ ಕಾರ್ನರ್. ನಾವು ನಿಮ್ಮ ಹತ್ರ ₹1 ತಗೊಳ್ಳಲ್ಲ. ದೇರ್ ಇಸ್ ನೋ ಇನ್ವೆಸ್ಟ್ಮೆಂಟ್ ಫಾರ್ ಎನಿಬಡಿ. ಯು ಜಸ್ಟ್ ಡೂ ಯೋರ್ ಶಾಪಿಂಗ್. ನಿಮ್ ಮನೆ ಶಾಪಿಂಗ್ ಮಾಡಿ, ನಿಮ್ ಮನೆ ಖರ್ಚುಗಳು ಮಾಡಿ, ಅದರಿಂದ ನಾವು ರಿಟರ್ನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಗ್ಲೋಬಲ್ ಕಾರ್ನರ್. ರೈಟ್. ಸೊ ಈ UPV ಯಾವ ತರ ಆಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಒಂದ್ ಸಣ್ಣ ಒಂದು ಮನೆದು ಒಂದು ಖರ್ಚು ತಗೋತೀನಿ, ಒಂದು ಮಿಡಲ್ ಕ್ಲಾಸ್ ಮನೆದು ಒಂದು ಎಕ್ಸ್ಪೆನ್ಸ್ ತಗೋತೀನಿ, ಒಂದು ತಿಂಗಳ ಎಕ್ಸ್ಪೆನ್ಸ್ ಅಂತ ನೋಡೋಣ. ಒಂದು ₹1000 ಎಲೆಕ್ಟ್ರಿಕ್ ಬಿಲ್ ಅಂತ ಕಟ್ತೀವಿ. ಓಕೆ. ಸೊ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಒಂದು ₹1000 ಎಲೆಕ್ಟ್ರಿಸಿಟಿ ಬಿಲ್ ಬಂತು. ಮನೆಯಲ್ಲಿ 2-3 ಜನ ಇದೀವಿ ಅಂತಂದ್ರೆ 3 ಜನ ಮೊಬೈಲ್ ರೀಚಾರ್ಜ್ ಒಂದು ₹200 ತಗೊಂಡ್ರೆ, DTH ರೀಚಾರ್ಜ್, ಆಳು ಮೂಳು ಎಲ್ಲ ಸೇರಿಸಿದ್ರು ಒಂದು ₹1000 ಖರ್ಚಾಗಿ ಆಗುತ್ತೆ. ಓಕೆ. ಸೊ DTH ಮತ್ತೆ ಮೊಬೈಲ್ ರೀಚಾರ್ಜ್. ರೈಟ್. ಸೊ ಯಾವ ರೀತಿಯಲ್ಲಿ ಹೋದ್ರು ಕೂಡ ಒಂದು ₹5,000-6,000 ಒಂದು ಮನೆಗೆ ದಿನಸಿ ಬೇಕೇ ಬೇಕು, ಮನೆಗೆ ಉಪಯೋಗಿಸಕ್ ಬೇಕೇ ಬೇಕು. ಅದು ನೀವು ರಿಲಯನ್ಸ್ ಇಂದ ಆದ್ರೂ ತಗೊಳ್ಳಿ, ಮೋರ್ ಇಂದ ಆದ್ರೂ ತಗೊಳ್ಳಿ. ನಾನು ಇಲ್ಲಿ ಬಿಗ್ ಬಜಾರ್ ಹೋಗಿ ನೀವು ಒಂದು ₹6,000 ಬಿಗ್ ಬಜಾರ್ ಇಂದ ನೀವು ಮನೆಗೆ ಅಕ್ಕಿ, ಸಕ್ಕರೆ, ಗೋಧಿ, ತರಕಾರಿ, ಹಣ್ಣು, ಹಂಪಲ ಎಲ್ಲ ತಂದಿದ್ದೀರಾ ಅಂತ ಆಗ್ತಾ ಇದೀನಿ ಅಷ್ಟೇ, ₹6,000. ಓಕೆ. ಸೊ ಈಗ ಅದಲ್ದೇನೆ ಒಂದು ₹2,000 ನೀವು 6+2. ಓಕೆ. ಪ್ಯಾಂಟ್ಲೂನ್ಗೆ ಹೋಗ್ಬಿಟ್ಟು, ಅಥವಾ ಮ್ಯಾಕ್ಸ್, ಪ್ಯಾಂಟ್ಲೂನು ಬೇಡ, ಮ್ಯಾಕ್ಸ್ ಅನ್ನೋ ಬಟ್ಟೆ ಸ್ಟೋರ್ ನಿಮ್ಗೆಲ್ಲ ಗೊತ್ತಿರೋ ದೊಡ್ಡ ಒಂದು ಮೀಡಿಯಂ ಸೈಜ್ ಬ್ರಾಂಡ್ ಸ್ಟೋರ್ ಅದು. ಸೊ ಮ್ಯಾಕ್ಸ್ ಹೋಗ್ಬಿಟ್ಟು ನೀವು ಒಂದು ₹2,000 ಬಟ್ಟೆ ತಗೋತಾ ಇದ್ರ, ಮಕ್ಳಿಗೆ ಒಂದು ₹2,000 ಬಟ್ಟೆ ತಗೊಂಡಿದ್ದೀರಾ. ಸೊ ಒಟ್ಟು ನೀವು ನಿಮ್ ಮನೆಗೆ ಖರ್ಚು ಮಾಡಿರೋದೆಷ್ಟು? 6,000, 8 + 9 ಒಂದು 10. ಸೊ ₹10,000 ನಿಮ್ಮ ಮನೆಗೆ ಖರ್ಚು ಮಾಡಿದ್ದೀರಾ. ನೀವು ಖರ್ಚು ಮಾಡಿದ್ದು ₹1 ಗ್ಲೋಬಲ್ ಕಾರ್ನರ್ ಮಾಡಿಲ್ಲ, ನೀವು ನಿಮ್ ಮನೆಗೆ ಮಾಡ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಮಾಡಿದ್ರೆ ₹10,000. ರೈಟ್. ಈ 10,000 ಖರ್ಚಾಗಿದ ತಕ್ಷಣ ಕಂಪನಿ ನೋಡ್ತಾ ಇದೆ, 10,000 ಖರ್ಚಾಗಿದೆ,
10 ಖರ್ಚಾಗಿದ ತಕ್ಷಣ ಒಂದು UPV ನಿಮ್ಮ ಹೆಸರಿಗೆ ಜನರೇಟ್ ಮಾಡ್ತಾ ಇದೆ. ಸೊ UPV ಒಂದು ನಂಬರ್ ಇರ್ತದೆ ಅಷ್ಟೇನೆ. ಸೊ ಒಂದು UPV ನಿಮ್ಮ ಹೆಸರಿಗೆ ಒಂದು UPV ಬಂತು. ಓಕೆ, ಇನ್ನೊಂದು ಉದಾಹರಣೆ ತಗೊಳ್ಳೋದ. ನೀವು ಅಮೆಝಾನ್ ಇಂದ ಅಥವಾ ಫ್ಲಿಪ್ಕಾರ್ಟ್ ಇಂದ ಒಂದು 30,000 ರೂಪಾಯಿ ಕೊಟ್ಬಿಟ್ಟು ಒಂದು ಮೊಬೈಲ್ ಪರ್ಚೇಸ್ ಮಾಡಿದ್ರಿ. ನಿಮ್ಗೋಸ್ಕರ ಮೊಬೈಲ್ ತಗೊಂಡಿದ್ದೀರಾ ಅಷ್ಟೇ. 30,000 ರೂಪಾಯಿ ಕೊಟ್ಟು ಒಂದು ಮೊಬೈಲ್ ತಗೊಂಡಿದ್ದೀರಾ. ಸೊ ಬಟ್ ಇಲ್ಲಿ ನೋಡಿ 10,000 ಇಂಟು 3 ಆಗಿದೆ, 30,000 ಮಾಡಿದ್ದೀರಾ. ಸೊ ನಿಮ್ಗೆ ಇಲ್ಲಿ ಎಷ್ಟು ಕೊಡ್ತಾ ಇದೆ? 3 UPV ಕೊಡ್ತಾ ಇದೆ. ಸಿಂಪಲ್. ಈಗ ಅರ್ಥ ಆಯ್ತು ಅನ್ಕೋತೀನಿ. 10,000 ಖರ್ಚು ಒಂದು UPV ಬರುತ್ತೆ. 30,000 ಮೊಬೈಲ್ ಮಾಡಿದ್ರೆ 3 UPV ಬಂತು. ಸಪೋಸ್ ನೀವು ಕ್ರೋಮಾ ಸ್ಟೋರ್ ಹೋಗ್ಬಿಟ್ಟು ಒಂದು 1,00,000 ರೂಪಾಯಿ ಎಲೆಕ್ಟ್ರಾನಿಕ್ಸ್ ತಗೋತಾ ಇದ್ದೀರಾ, ಏನೋ 10 UPV ಬಂತು. ಈಗ ನಾನು ನೆನ್ನೆ ಹೇಳಿದ್ನಲ್ಲ, ಒಬ್ರು ಯಾರು ಕಲ್ಯಾಣ್ ಜ್ವೆಲ್ಗೆ ಹೋಗ್ಬಿಟ್ಟು 5 ಲಕ್ಷ ರೂಪಾಯಿ ಚಿನ್ನ ಪರ್ಚೇಸ್ ಮಾಡಿದ್ರು. 5 ಲಕ್ಷ ಚಿನ್ನ ಪರ್ಚೇಸ್ ಮಾಡಿದ್ರು, 50 UPV ಬಂತು. ಓಕೆ, ಸೊ ಯಾರೋ ನಮ್ ಸ್ನೇಹಿತರೊಬ್ರು ಒಂದು ಕಾರ್ ಪರ್ಚೇಸ್ ಮಾಡ್ತಾ ಇದ್ರೆ, ಟೊಯೋಟಾ ಕ್ರಿಸ್ಟಾ 20 ಲಕ್ಷದ್ದು, 24 ಲಕ್ಷದ ಗಾಡಿ. ಸೊ 24 ಲಕ್ಷಕ್ಕೆ 240 UPV ಬರ್ತಾ ಇದೆ. ಸಿಂಪಲ್, ದಟ್ಸ್ ಇಟ್. ಅವ್ರೇನು ಗ್ಲೋಬಲ್ ಗಾರ್ನರ್ ಮಾಡಿದ್ರು 240 UPV ಅವ್ರಿಗೆ ಬರ್ತಾ ಇದೆ. ಓಕೆ, ಸೊ UPV ಏನು ಅಂತ ಅರ್ಥ ಆಯ್ತು ಅನ್ಕೋತೀನಿ. ಇದೆರಡು ನೆನಪಿರ್ಬೇಕು. ಗ್ಲೋಬಲ್ ಗಾರ್ನರ್ UPV ನಿಮ್ಗೆ ಅರ್ಥ ಆಗಿಲ್ದಾದ್ರೆ ಇದು ಕ್ಲಿಯರ್ ಆಗುತ್ತೆ. ಸೊ ಡೌಟ್ ಇದ್ರೆ ಡೆಫಿನೆಟ್ಲಿ ಇದಾದ್ಮೇಲೆ ಕೇಳ್ಬೋದು, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಹಾಕಿ. ನಮ್ಮ ಸ್ನೇಹಿತರುಗಳಲ್ಲಿ ಇದ್ದಾರೆ, ಅವರು ಮಾಸ್ಟರ್ ಚಾನಲ್ ಪಾರ್ಟ್ನರ್ ಇದ್ದಾರೆ, ಕೆಲ ಚಾನಲ್ ಪಾರ್ಟ್ನರ್ಸ್ ಇದ್ದಾರೆ. ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಅದರದ್ದು ಆನ್ಸರ್ ಆಗ್ತಾರೆ. ಸೊ ಈಗ ಹೊಸದಾಗಿ ನೀವು ಕೇಳಿರುವಂತ 3 ಪದಗಳು, ಒಂದು GG ಕಾಯಿನ್, ಒಂದು GG ಮನಿ, ಒಂದು UPV. ಇದು 3 ಹೊಸ ಪದಗಳು ನೀವು ಕೇಳಿದ್ದೀರಾ. ಸೊ ಒಂದು GG ಕಾಯಿನ್, ಇನ್ನೊಂದು GG ಮನಿ, ಇನ್ನೊಂದು UPV ಅನ್ನೋ 3 ಪದ ಕೇಳಿದ್ದೀರಾ. ಇದು 3 ನೆನಪಿದ್ರೆ ನಿಮಗೆ ಬಾಕಿ ಕ್ಯಾಶ್ ಬ್ಯಾಕ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ ಒಂದು 60% ಪ್ರೆಸೆಂಟೇಶನ್ ಮುಗ್ದಿದೆ. ಸೊ ಈಗ ನೆಕ್ಸ್ಟ್ ಕ್ಯಾಶ್ ಬ್ಯಾಕ್. ಈಗ ಕ್ಯಾಶ್ ಬ್ಯಾಕ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಬಿಫೋರ್ ಗೋಯಿಂಗ್ ದೇರ್ ಮತ್ತೊಂದು ಎಕ್ಸಾಂಪಲ್ ತಗೋತೀನಿ. ನಾನು ಆಗ್ಲೇ ಒಂದು ಖರ್ಚಿನ ಪಟ್ಟಿಗೆ ತೋರಿಸಿದೆ. 1,000 ರೂಪಾಯಿ ಒಂದು ಎಲೆಕ್ಟ್ರಿಸಿಟಿ ಬಿಲ್, 1,000 ರೂಪಾಯಿ ಒಂದು ರೀಚಾರ್ಜ್, ಒಂದು 6,000 ರೂಪಾಯಿ ಮನಿ ಶಾಪಿಂಗ್. ಅಂದ್ರೆ ಒಂದು ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಶಂಕರ್ ಅನ್ನುವ ವ್ಯಕ್ತಿ ಗ್ಲೋಬಲ್ ಗಾರ್ನರ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಆಪ್ ಡೌನ್ಲೋಡ್ ಮಾಡಿದ್ರು, 10,000 ರೂಪಾಯಿದು ಖರ್ಚು ಮಾಡಿದ್ರು. ಓಕೆ, 10,000 ರೂಪಾಯಿ ಖರ್ಚು ಮಾಡಿದ್ರು. ಅವರಿಗೆ ನಾವೇನ್ ಕೊಡ್ತಾ ಇದೀವಿ? 10,000 ಖರ್ಚು ಮಾಡಿದಕ್ಕೆ 10,000 GG ಕಾಯಿನ್ಸ್ ಕೊಡ್ತಾ ಇದೀವಿ. ಒಂದು 200 ರೂಪಾಯಿದು ಒಂದು ಮೂವಿ ವೌಚರ್ ಕೊಡ್ತಾ ಇದೀವಿ. ಹೋಗಿ ಮೂವಿ ನೋಡಿ ಅಂತ. ಈ ಮೂವಿ ಇಲ್ಲ ಅಂತ ಅನ್ಬೋದು ನೀವು, ಬಟ್ ಮೂವಿ ಓಪನ್ ಆದಾಗ ನೋಡ್ಬೋದು ಅಷ್ಟೇ. ಸೊ 200 ರೂಪೀಸ್ ಮೂವಿ ವೌಚರ್ ಕೊಡ್ತಾ ಇದೀವಿ. ಒಂದು 10,000 GG ಕಾಯಿನ್ಸ್ ಕೊಡ್ತಾ ಇದೀವಿ, ಪ್ಲಸ್ ಒಂದು UPVನು ಬಂತು. ಓಕೆ, ಸೊ ಈ ಶಂಕರ್ ಅವ್ರದ್ದು ಉಪಯೋಗ ಎಕ್ಸಾಂಪಲ್ ತಗೊಂಡೆ ನಾವು ಟೋಟಲ್ ಕ್ಯಾಶ್ ಬ್ಯಾಕ್ ನೋಡೋದ. ಸೊ ಶಂಕರ್ ಅವರು ಮನೆಗೆ, ನಾನು ಆಗ್ಲೇ ಹೇಳಿದ್ನಲ್ಲ, ಕರೆಂಟ್ ಬಿಲ್ ಕಟ್ಟಿದ್ರು, ರಿಲಯನ್ಸ್ ಹೋಗ್ಬಿಟ್ಟು, ಬಿಗ್ ಬಜಾರ್ ಹೋಗ್ಬಿಟ್ಟು ಶಾಪಿಂಗ್ ಮಾಡಿದ್ರು. ಈಗ ಶಂಕರ್ ಅವರು ಯಾವ ರೀತಿಯಲ್ಲಿ ಕ್ಯಾಶ್ ಬ್ಯಾಕ್ ತಗೋತಾರೆ ನೋಡೋದ. ಓಕೆ, ಐ ಹೋಪ್ ಇದು ಕ್ಲಿಯರ್ ಇದೆಯಾ? ದಿಲೀಪ್ ಜಿ, ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಟೆಲ್ ಮಿ. ಸೊ ಆಡಿಬಲ್ ಕ್ಲಿಯರ್ಲಿ? ಒಬ್ಬರಿಗೆ ರೆಡ್ ಟಿ ಶರ್ಟ್ ಇಷ್ಟ, ಒಬ್ಬರಿಗೆ ವೈಟ್ ಇಷ್ಟ, ಒಬ್ಬರಿಗೆ ಪರ್ಪಲ್ ಇಷ್ಟ, ಒಬ್ಬರಿಗೆ ಗ್ರೀನ್ ಇಷ್ಟ. ಸೊ 4 ಜನಕ್ಕೆ 4 ತರ ಜನ ಇದ್ರೆ 4 ತರ ತಿಂತೀವಿ. ನಾವು ಒಂದು ಹೋಟೆಲ್ಗೆ ಹೋದ್ರೆ ಒಬ್ರು ವಾಂಗಿಬಾತ್ ಆರ್ಡರ್ ಮಾಡ್ತೀವಿ, ಒಬ್ರು ಚಪಾತಿ ಆರ್ಡರ್ ಮಾಡ್ತೀವಿ, ಒಬ್ರು ದೋಸೆ ಆರ್ಡರ್ ಮಾಡ್ತೀವಿ ಅಲ್ವಾ? ಬಿಕಾಸ್ ಅದಕ್ಕೇನೆ ವೆರೈಟಿ ಇಸ್ ವೇ ಆಫ್ ಲೈಫ್ ಅಂತ ಹೇಳೋದು. ಇವತ್ತೆಲ್ಲದ್ರಲ್ಲೂ ವೆರೈಟಿ ಇದೆ. ಇವತ್ತು ಮೆನು ಜಾಸ್ತಿ ಇಲ್ದಿದ್ರೆ ನಮ್ಗೆ ಅದು ಇಷ್ಟ ಆಗಲ್ಲ. ಸೊ ಒಂದೇ ಒಂದು ಇದ್ರೆ ಅದು ಯಾರಿಗೂ ಇಷ್ಟ ಆಗಲ್ಲ. ಸೇಮ್ ಗ್ಲೋಬಲ್ ಗಾರ್ನರ್ ಯೋಚನೆ ಮಾಡಿದ್ ಇಷ್ಟೇನೆ. ಒಬ್ರಿಗೆ ಒಂದೇ ತರ ಕೊಡೋ ಬದಲು ಕ್ಯಾಶ್ ಬ್ಯಾಕ್ ಡಿಫ್ರೆಂಟ್ ವ್ಯಕ್ತಿಗಳಿಗೆ ಡಿಫ್ರೆಂಟ್ ಚಾಯ್ಸ್. ಫಾರ್ ಎಕ್ಸಾಂಪಲ್ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ 2 ವ್ಯಕ್ತಿಗಳು ಗ್ಲೋಬಲ್ ಗಾರ್ನರ್ ಇಂದ ಗೋಲ್ಡ್ ಪರ್ಚೇಸ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ ಒಬ್ರು 19,90,000 ರೂಪಾಯಿಗೆ ಗೋಲ್ಡ್ ಪರ್ಚೇಸ್ ಮಾಡಿದ್ರು. 19,90,000 ರೂಪಾಯಿಗೆ ಕಲ್ಯಾಣ್ ಜ್ಯುವೆಲ್ಸ್ ಹೋಗಿ ಗೋಲ್ಡ್ ಪರ್ಚೇಸ್ ಮಾಡಿದ್ರು. ನೆನ್ನೆ ನಮ್ಮ ಕರ್ನಾಟಕದವರೇ ಆಗಿರುವಂತ ಒಬ್ರು, ಐ ಥಿಂಕ್ ವಿಜೇಶ್ ಮೇನೋನ್ ಅನ್ನೋರು ಒಂದು 5 ಲಕ್ಷ ರೂಪಾಯಿದು ಚಿನ್ನ ಪರ್ಚೇಸ್ ಮಾಡಿದ್ರು. ಒಬ್ಬರಿಗೆ ಬೇರೆ ಕ್ಯಾಶ್ ಬ್ಯಾಕ್ ಇಷ್ಟ ಆಯ್ತು, ಇನ್ನೊಬ್ಬರಿಗೆ ಇನ್ನೊಂದ್ ತರ ಕ್ಯಾಶ್ ಬ್ಯಾಕ್ ಇಷ್ಟ ಆಯ್ತು. ಸೊ ಕಂಪನಿ ಅದಕ್ಕೇನೆ ವೆರೈಟಿ ಆಫ್ ಕ್ಯಾಶ್ ಬ್ಯಾಕ್ ಕೊಟ್ಟಿದೆ. ಸೊ ಯಾವ್ಯಾವ ತರ ಕ್ಯಾಶ್ ಬ್ಯಾಕ್ ಕೊಟ್ಟಿದೆ? ಮೊದಲನೇ ಕ್ಯಾಶ್ ಬ್ಯಾಕ್ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್. ಹೆಸರೇ ಹೇಳ್ತಾ ಇದೆ ಇನ್ಸ್ಟೆಂಟ್. ಓಕೆ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್. ಓಕೆ, ಸೊ ಎರಡನೇ ತರ ಕ್ಯಾಶ್ ಬ್ಯಾಕ್ ಇದೆ, RPP ಅಂತ ಕ್ಯಾಶ್ ಬ್ಯಾಕ್ ಇದೆ. ಇದಕ್ಕೆ SCW ಅಂತ ಬರ್ತಿದ್ದೀನಿ, ಅದೇನು ಅಂತ ನಾನು ಆಮೇಲೆ ಹೇಳ್ತೀನಿ. ಮೂರನೇ ಕ್ಯಾಶ್ ಬ್ಯಾಕ್ ಇದೆ FIFO ಅನ್ನೋ ಒಂದು ಕ್ಯಾಶ್ ಬ್ಯಾಕ್ ಇದೆ, ಇದು SCW ಅಂತ ಹೇಳ್ತೀವಿ. 4ನೇದು ಸರ್ಕಲ್, ಇದು SCW.
4 ತರ ಕ್ಯಾಶ್ ಬ್ಯಾಕ್ ಇದೆ. ನಾನು ಆಗ್ಲೇ ಹೇಳಿದ್ರೆ ಡಿಫ್ರೆಂಟ್ ವ್ಯಕ್ತಿಗಳಾಗಿರೋದಕ್ಕೆ ಡಿಫ್ರೆಂಟ್ ಕ್ಯಾಶ್ ಬ್ಯಾಕ್ ಇದೆ. ಒಂದೇ ವ್ಯಕ್ತಿ ಒಂದೇ ಸತಿ 4 ಉಪಯೋಗಿಸಬಹುದು ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅಂದ್ರೆ ಒಂದೇ ಶಾಪಿಂಗ್ ಅನ್ನ ಒಂದೇ ಸತಿ 4, ಫಾರ್ ಎಕ್ಸಾಂಪಲ್ ನಾನು ಒಂದು ಅಮೆಝಾನ್ ಅಂತ ಒಂದು ಟಿವಿ ಪರ್ಚೇಸ್ ಮಾಡ್ತಾ ಇದ್ದೀನಿ ಸರ್, ನಾನು 4 ಕ್ಯಾಶ್ ಬ್ಯಾಕ್ ಹಾಕೋಬಹುದು, ಆಗಲ್ಲ. 4ರಲ್ಲಿ ಯಾವ್ದಾದ್ರು ಒಂದು ತಗೋಬಹುದು. ಓಕೆ, ನಾನು ಇವಾಗ ಅಮೆಝಾನ್ ನಲ್ಲಿ ಟಿವಿ ತಗೊಳ್ಳೋದಕ್ಕೆ ಇದು ತಗೊಂಡೆ. ನಾನು ಪಕ್ಕದ ನೆಕ್ಸ್ಟ್ ಬೇರೆ ಏನಾದ್ರು ತಗೊಳಕ್ ಹೋಗ್ತಾ ಇದ್ದೀನಿ, ನನ್ನ ಅಂಗಡಿ ಮನೆ ಪಕ್ಕದ ಅಂಗಡಿ ಒಂದು 1000 ರೂಪಾಯಿದು ಬೇರೆ ಏನೋ ತಗೋಬೇಕು ಅಂದ್ರೆ ಅದಕ್ಕೆ ಬೇರೆ ಕ್ಯಾಶ್ ಬ್ಯಾಕ್ ಖಂಡಿತ ಹಾಕ್ಬೋದು, ಬೇರೆ ಕ್ಯಾಶ್ ಬ್ಯಾಕ್ ಹಾಕ್ಬೋದು. ಸೊ ಒಂದು ಟೈಮ್ ನಲ್ಲಿ ಒಂದು ಕ್ಯಾಶ್ ಬ್ಯಾಕ್ ಉಪಯೋಗಿಸಬಹುದು. ಇದು ಕಸ್ಟಮರ್ ಯಾವ ಬೇಕಾದ್ರೂ ಚಾಯ್ಸ್ ಚೇಂಜ್ ಮಾಡಬಹುದು. ಈ 4 ವ್ಯತ್ಯಾಸ ಗೊತ್ತಾಗ್ಬಿಟ್ರೆ ಗ್ಲೋಬಲ್ ಗವರ್ಮೆಂಟ್ ಆಪರ್ಚುನಿಟಿ ಗೊತ್ತಾಗೋಗುತ್ತೆ. ಇಷ್ಟ ಇರೋದು ಇದ್ರ ವಿಷಯ. ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅಂದ್ರೆ ಏನು? ಸಿಂಪಲ್. ಓಕೆ, ಸೊ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್, RPP, FIFO ಅಂಡ್ ಸರ್ಕಲ್ ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಫಸ್ಟ್ ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡೋದು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್. ಸ್ನೇಹಿತರೆ, ನಾನು ಈ ಪ್ರಶ್ನೆ ಎಲ್ಲರೂ ಕೇಳ್ತಾ ಇರ್ತೀನಿ. ಸಾಮಾನ್ಯವಾಗಿ ನಾವು ಬಿಗ್ ಬಜಾರ್ ಹೋಗಿದೀವಿ, ಎಷ್ಟೋ ಸತಿ ಶಾಪಿಂಗ್ ಮಾಡಿದ್ವಿ. ಈಗ ಗ್ಲೋಬಲ್ ಗಾರ್ನರ್ ಇಂದ ಶಾಪ್ ಮಾಡಿದ್ರೆ, ಇತ್ತೀಚೆಗೆ ನಾವು ಹಿಂದೆ ಶಾಪ್ ಮಾಡಿದಾಗ ಏನಾಗ್ತಿತ್ತು, ಗ್ಲೋಬಲ್ ಗಾರ್ನರ್ ಬಿಗ್ ಬಜಾರ್ ಹೋಗ್ತಿದ್ವಿ, ನಮ್ಗೆ ಏನ್ ಬೇಕಾಗಿತ್ತು ಅದೆಲ್ಲ ತಗೋತಾ ಇದ್ವಿ, ಬಿಲ್ ಹಾಕ್ಸ್ಕೊತಾ ಇದ್ವಿ, ನಾವು ವಾಪಸ್ ಬರ್ತಾ ಇದ್ವಿ. ನಮ್ಗೆ ಏನ್ ಸಿಕ್ತಿತ್ತು, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಲ್ಲಿರೋ ಡಿಸ್ಕೌಂಟ್ ಸಿಕ್ತಿತ್ತು. ಅದಾದ್ಮೇಲೆ ರಿಡೀಮ್ ಪಾಯಿಂಟ್ಸ್ ಮಾತ್ರ ಸಿಕ್ತಿತ್ತು, ಬೇರೆ ಏನು ಸಿಗ್ತಾ ಇರ್ಲಿಲ್ಲ. ಒಂದು 10,000 ಖರ್ಚು ಮಾಡಿದ್ರು ಒಂದು 500, ಒಂದು 20 ರೂಪಾಯಿನ 30 ರೂಪಾಯಿದು ರಿಡೀಮ್ ಪಾಯಿಂಟ್ಸ್ ಮಾತ್ರ ಸಿಕ್ತಿತ್ತು, ಬೇರೆ ಏನು ಸಿಕ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಟೈಮ್ ಯು ಶಾಪ್ ಸೇಮ್ ಥಿಂಗ್, ನೆಕ್ಸ್ಟ್ ಟೈಮ್ ಅದೇ ಬಿಗ್ ಬಜಾರ್ ಇಂದ ನೀವು ಶಾಪ್ ಮಾಡಿ, ಏನಾಗುತ್ತೆ ನೋಡೋಣ. ಬಿಗ್ ಬಜಾರ್ ಹೋಗಿ ಬಿಗ್ ಬಜಾರ್ ಅಲ್ಲಿ ಏನೆಲ್ಲ ಡಿಸ್ಕೌಂಟ್ ಇದೆ, ಅಲ್ಲಿರೋ ವೆನ್ಸ್ಡೇ ಮಾರ್ಕೆಟ್ ಅಥವಾ ವೆನ್ಸ್ಡೇ ಮಾರ್ಕೆಟ್ ಎಲ್ಲ ಡಿಸ್ಕೌಂಟ್ ನೀವು ತಗೊಳ್ಳಿ. 10,000 ರೂಪಾಯಿ ಶಾಪಿಂಗ್ ಮಾಡ್ತೀರಾ, 10,000 ಶಾಪಿಂಗ್ ಮಾಡಿ ನೀವು ಬಿಲ್ ಪೇ ಮಾಡಿ. ಬಿಲ್ ಪೇ ಮಾಡೋ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಕ್ಯಾಶ್ ಕಾರ್ಡ್ ಅಲ್ಲಿ ಪೇ ಮಾಡ್ತಿದ್ರಿ, ಇಲ್ಲಿ ವೌಚರ್ ಅಲ್ಲಿ ಪೇ ಮಾಡ್ತೀರಾ. ಆ ವೌಚರ್ ಅಲ್ಲಿ ಹೆಂಗ್ ಪೇ ಮಾಡ್ತೀರಾ ಅಂತ ನಿಮ್ಮನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದಾರೆ ಅವ್ರು ಕೇಳಿ, ಬಿಕಾಸ್ ಅದ್ರಲ್ಲಿ ತುಂಬಾ ಡೀಟೇಲ್ ಆಗಿ ನನಗೆ ಅದ್ರಲ್ಲಿ ಹೋಗ್ತಾ ಇಲ್ಲ, ಅಥವಾ ಲಾಸ್ಟ್ ಪಾರ್ಟ್ ಅಲ್ಲಿ Q&A ಸೆಷನ್ ಅಲ್ಲಿ ಹೇಳ್ತೀನಿ. ಸೊ ನೀವು ಅದೇ ಕ್ಯಾಶ್ ಬ್ಯಾಕ್, ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ನೀವು ಗ್ಲೋಬಲ್ ಗಾರ್ನರ್ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಆಗಿ ಶಾಪ್ ಮಾಡಿದ್ರೆ, 5 ದಿನ ಬಿಟ್ಟು ನೋಡಿದ್ರೆ 10,000 ರೂಪಾಯಿ ನಿಮ್ ಶಾಪಿಂಗ್ ಗೆ 10,000 GG ಕಾಯಿನ್ಸ್ ಕೊಟ್ಟಿರ್ತೀವಿ, ಪ್ಲಸ್ GG ಕಾಯಿನ್ಸ್ ಕೊಟ್ಟಿದೀವಿ, ಪ್ಲಸ್ ಕಡಿಮೆ ಅಂತಂದ್ರು 2%, 200 ರೂಪಾಯಿಯಿಂದ ಹಿಡಿದು ನಿಮಗೆ ಒಂದು 900 ರೂಪಾಯಿ ತನಕ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರ್ತದೆ, ಅಥವಾ 1000 ರೂಪಾಯಿ ತನಕ ನಿಮ್ಗೆ ರಿಯಲ್ ಮನಿ ಬರ್ತದೆ, GG ಮನಿ ಆಗಿ ಬರ್ತದೆ. ಓಕೆ, ಸೊ ರಿಯಲ್ ಕ್ಯಾಶ್ ಬ್ಯಾಕ್ ನಮ್ದಿದು. ಸೊ GG ಕ್ಯಾಶ್, GG ರುಪೀಸ್, ಇದು ರಿಯಲ್ ಕ್ಯಾಶ್ ಬ್ಯಾಕ್ ನಿಮಗೆ ಬರ್ತಾ ಇರೋದು ಮಿನಿಮಮ್ 2%, ಮ್ಯಾಕ್ಸಿಮಮ್ 10%. ಸಾಮಾನ್ಯವಾಗಿ ಬಿಗ್ ಬಜಾರ್ ಅಲ್ಲಿ ನಮ್ಗೆ 5% ತನಕ ಬಂದೇ ಬರ್ತದೆ. ಅಂದ್ರೆ ನಾನು 10,000 ರೂಪಾಯಿ ಶಾಪಿಂಗ್ ನಾನು ಮಾಡಿದಾಗ 500 ರೂಪಾಯಿ ನನ್ನ ಜಾಬ್ಗೂ ಬರ್ತಾ ಇದೆ ರಿಯಲ್ ಕ್ಯಾಶ್, ಪ್ಲಸ್ 10,000 GG ಕಾಯಿನ್ಸ್ ಸಿಗ್ತಾ ಇದೆ. ಇದು ಹಿಂದೆ ಎಲ್ಲೂ ಇರ್ಲಿಲ್ಲ, ಇದು ಫಸ್ಟ್ ಟೈಮ್ ಗ್ಲೋಬಲ್ ಗಾರ್ನರ್ ಅವಕಾಶ ಕೊಡ್ತಾ ಇದೆ. ಸೊ ಮಿನಿಮಮ್ 2%, ಮ್ಯಾಕ್ಸಿಮಮ್ 10%. ಕರೆಂಟ್ ಬಿಲ್ ಕಟ್ಟಿ ಮಿನಿಮಮ್ 2%, ಮ್ಯಾಕ್ಸಿಮಮ್ 10%. ನೀವು ಹೀರೋ ಹೋಂಡಾ ಗಾಡಿ ತಗೊಳ್ಳಿ, ಅಥವಾ ಸಾರಿ ನೀವು ನಮ್ಮ ವೆಂಡರ್ ಅಂತ ಹೋಗ್ಬಿಟ್ಟು ಏನೇ ಪರ್ಚೇಸ್ ಮಾಡಿ, ಚಿನ್ನ ಪರ್ಚೇಸ್ ಮಾಡಿ, ಈ ಕ್ಯಾಶ್ ಬ್ಯಾಕ್ ಬರುತ್ತೆ. ಬಟ್ಟೆ ಪರ್ಚೇಸ್ ಮಾಡಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಆರೋ ಅಥವಾ ಬ್ರ್ಯಾಂಡ್ ಇಂದ ನೀವು ಶಾಪಿಂಗ್ ಮಾಡಕ್ ರೆಡಿ ಇದೀರ ಅಂತಂದ್ರೆ, ಕಡಿಮೆ ಅಂತ ಒಂದು 10,000 ರೂಪಾಯಿ ಶಾಪ್ ಮಾಡಿದ್ರೆ ನಿಮ್ಗೆ 1,000 ರೂಪಾಯಿ ತನಕ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರೋ ಚಾನ್ಸಸ್ ಇದೆ, ಬಿಕಾಸ್ ಆ ವೆಂಡರ್ ನಮಗೆ ಜಾಸ್ತಿ ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ದಾರೆ. ಸೊ ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೋತೀನಿ. ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ವೆರಿ ಸಿಂಪಲ್. ಏನೇ ಶಾಪಿಂಗ್ ಮಾಡಿ ಮಿನಿಮಮ್ ಗ್ಯಾರಂಟಿಡ್ 2%, 10% ತನಕ ರಿಯಲ್ ಮನಿ, ಇದು ರಿಯಲ್ ಕಾಸು. ಅಂದ್ರೆ ನೀವು ಬ್ಯಾಂಕಿಗೆ ಡ್ರಾ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಅದೇ ಮನಿ. ನಾವು ಮತ್ತೆ ಕಾಯಿನ್ ಕೊಡ್ತಲ್ಲ, ಕಾಯಿನ್ ನಿಮ್ಗೆ ಬಂದೇ ಬರುತ್ತೆ, ಪ್ಲಸ್ ರಿಯಲ್ ಕ್ಯಾಶ್ ಬರುತ್ತೆ, 2ರಿಂದ 10%. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದು ಕ್ಲಿಯರ್ ಇದ್ರೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಆ ಪ್ರಶ್ನೆಗೆ ಉತ್ತರನೂ ಕೊಡ್ತೀವಿ, ಪ್ಲಸ್ ನಮ್ಮ ಯಾರಾದ್ರೂ ಇವರು ಇನ್ಫಾರ್ಮ್ ಮಾಡ್ತಾರೆ. ಸೊ ಐ ಹೋಪ್ ದಿಸ್ ಇಸ್ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಇಸ್ ಕ್ಲಿಯರ್. 2% ಮಿನಿಮಮ್, ಮ್ಯಾಕ್ಸಿಮಮ್ 10%. ಸೊ ನೆಕ್ಸ್ಟ್ ಕ್ಯಾಶ್ ಬ್ಯಾಕ್ ಹೋಗೋಣ. ಇಲ್ಲೆಲ್ಲ ಒಂದು ಪದ ಕಾಣ್ತಾ ಇದೆ ನಿಮ್ಗೆ, SCB ಅಂತ ಕಾಣ್ತಾ ಇದೆ. ಇದು SCB ಅಂತಂದ್ರೆ ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್. ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್, SCB ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್. ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್ ಎಲ್ಲಿ ಬರುತ್ತೆ ಅಂತಂದ್ರೆ UPV ಬರ್ಬೇಕು, ಅಂದ್ರೆ 10,000 ಒಟ್ಟು ಖರ್ಚಾಗಿರ್ಬೇಕು. ಯಾವುದೇ ಟೈಮ್ ಲಿಮಿಟ್ ಇಲ್ಲ, 3 ತಿಂಗಳು ತಗೊಳ್ಳಿ, 3 ವರ್ಷ ತಗೊಳ್ಳಿ. 10,000 ಒಂದು ಒಟ್ಟು ಖರ್ಚಾಗಿದ ತಕ್ಷಣ ನಿಮ್ಗೆ ಒಂದು ಮೂವಿ ವಾಚರ್ ಬಂತು, ಒಂದು UPV ಬಂತು. ಇದು ಒಂದಕ್ಕೆ ಮಾತ್ರ ಇದು. ಈ ಬಾಕಿ 3 ಕ್ಯಾಶ್ ಬ್ಯಾಕ್ಗೂ 10,000 UPV ಬೇಕು. ಇದಕ್ಕೆ ಮಾತ್ರ UPV ಬೇಡ, ಇದಕ್ಕೆಲ್ಲ UPV ಬೇಕು. UPV ಬಂದ್ರೆ ಇದ್ರಲ್ಲಿ ಬರುತ್ತೆ. ಓಕೆ, ಸೊ ಈ 2ನೇ ಟೈಪ್ ಲಾಟ್ರಿಗೆ ಹೋದ RPP ಅಂದ್ರೆ ಏನು? RPP ಅಂದ್ರೆ ರ್ಯಾಂಡಮ್ ಪಿಕ್ ಪ್ರೋಸೆಸ್. RPP ಮೀನ್ಸ್ ರ್ಯಾಂಡಮ್ ಪಿಕ್ ಪ್ರೋಸೆಸ್. ಸೊ ಹೆಸರೇ ಹೇಳ್ತದೆ, ಸಿಂಪಲ್. ನೀವು ಇದೊಂಥರ ಲಾಟ್ರಿ ಟಿಕೆಟ್ ತರ, ಪ್ರತಿ ತಿಂಗಳು 30ನೇ ತಾರೀಕು ಅಥವಾ 31ನೇ ತಾರೀಕು ಇದರ ಲಾಟ್ರಿ ಆಗುತ್ತೆ. ಪ್ರತಿ ತಿಂಗಳು 30ನೇ ತಾರೀಕು ಲಾಟ್ರಿ ಆಗುತ್ತೆ. ನೀವು ಎಷ್ಟು ಲಾಟ್ರಿ ಹಾಕ್ತೀರಾ, ಎಷ್ಟು UPV ಜನರೇಟ್ ಆಗುತ್ತೆ, ಅಷ್ಟು
ಬರುತ್ತೆ. ಇದ್ರಲ್ಲೂ ಕೂಡ ಅಷ್ಟೇನೆ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಗೋತೀನಿ. ನೀವು ಒಂದು 20,000 ರೂಪಾಯಿದು ಮೊಬೈಲ್ ತಗೊಂಡಿಲ್ಲ, 20,000 ಒಂದು ಫ್ಲಿಪ್ಕಾರ್ಟ್ ಇಂದ ಮೊಬೈಲ್ ಪರ್ಚೇಸ್ ಮಾಡಿಲ್ಲ. ಓಕೆ, ಸೊ ಕ್ಯಾಶ್ ಬ್ಯಾಕ್ ಉಪಯೋಗಿಸ್ಕೊಂಡಿದ್ರಿ, ಈ ಕ್ಯಾಶ್ ಬ್ಯಾಕ್ ಉಪಯೋಗಿಸಿದ್ರಿ. ಸೊ 20,000 ಜಿಜಿ ಕಾಯಿನ್ಸ್ ಕೊಟ್ಟಿದೀವಿ ಡಿಫಾಲ್ಟ್. ಈಗ ಮತ್ತೆ ಮತ್ತೆ ನಾನು ಹೇಳಲ್ಲ. 2 UPV ಕೊಟ್ವಿ ನಿಮ್ಗೆ. ಓಕೆ, 2 UPV ಬಂತು. ಸಪೋಸ್ ಒಂದು UPV ನಂಬರ್ 71, ಇನ್ನೊಂದು UPV ನಂಬರ್ 72. ಓಕೆ, ಸೊ ಎಲ್ಲ ಒಂದೊಂದು UPV ನಂಬರ್ ಇರ್ತದೆ ಅಷ್ಟೇ. ಸೊ 20,000 ಆಗಿದ್ದಕ್ಕೆ 2 UPV ಬಂತು. 30ನೇ ತಾರೀಕು ಹೋಯ್ತು, ಲಾಟರಿ ಆಯ್ತು. ಲಾಟರಿ ಆದ ತಕ್ಷಣ ಕಂಪನಿ 5ನೇ ತಾರೀಕು ಬಹುಮಾನ ಕೊಟ್ಬಿಡುತ್ತೆ. 5ನೇ ತಾರೀಕು ಯಾರ್ಯಾರು ಎಷ್ಟಿದೆ ಮಿನಿಮಮ್ 2%. 2% ಬಂದ್ರೆ 200 ರೂಪಾಯಿದು 200 ರೂಪಾಯಿ. ಮ್ಯಾಕ್ಸಿಮಮ್ 100% ಅಂತ ನಿಮ್ಗೆ ಲಾಟರಿ ಹೊಡಿಬಹುದು. ಇದು ಲಾಟರಿ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇದರಲ್ಲಿ ಬರೀ 2% ಹೊಡಿತಿರೋದು, ಇದರಲ್ಲಿ 50% ಹೊಡಿತು. ಅಂದ್ರೆ 71ನೇ ನಂಬರ್ UPV 2% ಬಂದಿರೋದು, 72ನೇ UPV 50% ಹೊಡಿತು. ಓಕೆ, ನಾನು ಆಗ್ಲೇ ಹೇಳಿದೆ 2 ಬರ್ಬೋದು, 10 100 ಬರ್ಬೋದು. ಲಕ್ ಮೇಲೆ ಡಿಪೆಂಡ್. ಫಾರ್ ಎಕ್ಸಾಂಪಲ್ 2% ಬಂದ್ರೆ 200 ರೂಪಾಯಿ ಬಂತು, 50% ಬಂದ್ರೆ 10,000 ಆಗಿರೋದ್ರಿಂದ 5,000 ರೂಪಾಯಿ ನಿಮಗೆ ಬಂತು. ಪ್ಯೂರ್ಲಿ ಒನ್ ಲಕ್. 2 ಬರ್ಬೋದು, 10 ಬರ್ಬೋದು, 5 ಬರ್ಬೋದು, 100 ಬರ್ಬೋದು. ಸೊ ಮಿನಿಮಮ್ 2 ಕಮ್ಮಿ ಅಂತೂ ಬರಲ್ಲ, 2 ಬಂದೇ ಬರುತ್ತೆ. ಇದು ರ್ಯಾಂಡಮ್ ಪಿಕ್ ಪ್ರೋಸೆಸ್. ಸಪೋಸ್ 50 UPV ಇದ್ರೆ 50 UPV ಲಾಟರಿಗೆ ಹೋಗುತ್ತೆ, ಒಂದೊಂದು UPV ಒಂದೊಂದು ತರ ಬರುತ್ತೆ. ಐ ಹೋಪ್ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ಇದರ ಪ್ರಶ್ನೆ ಇದ್ರೆ ಕೊನೆಗೆ ಕೇಳಬಹುದು. ಸೊ ಟೈಮ್ ಕಮ್ಮಿ ಇಲ್ಲ ಹೊಸ ಟೈಮ್. ರೈಟ್, ಸೊ ಥರ್ಡ್ ಕ್ಯಾಶ್ ಬ್ಯಾಕ್ ಹೋಗ್ತಾ ಇದೀನಿ. ಸೊ ಇಲ್ಲಿ ಫಿಫೋ ಅಂದ್ರೆ ಇದರಲ್ಲಿ 2 ಬರ್ಬೋದು. ಇಲ್ಲಿ 2 to 10% ಇತ್ತು, ಇಲ್ಲಿ 2 to 100% ಬರ್ಬೋದು. 2 ಬರ್ಬೋದು, 100 ಬರ್ಬೋದು. ಲಕ್ ಮೇಲೆ ಆಗುತ್ತೆ. ಬಟ್ ಈಗ ನಾನು 3ನೇ ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 100% ಬರುವಂತ ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 100%. ಇದು ನಂಬಕ್ ವಿಷಯ ಕಷ್ಟ ಆಗ್ಬೋದು. ಅಂದ್ರೆ 10,000 ಖರ್ಚು ಮಾಡಿದ್ರೆ 10,000 ವಾಪಸ್ ಬರ್ತದೆ. ಲಕ್ ಇಲ್ಲ, ಯಾವ ಫ್ಯಾಕ್ಟರ್ ಇಲ್ಲ, ಕೆಲಸ ಮಾಡೋದು ಬೇಡ. ಇದು 100% ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡ್ತೀನಿ. ಇದು ಫಿಫೋ ಅಂತ ಕರಿತೀವಿ, ಫಸ್ಟ್ ಇನ್ ಫಸ್ಟ್ ಔಟ್. ಹೆಸರೇ ಹೇಳ್ತಾ ಇದೆ, ಫಸ್ಟ್ ಇನ್ ಫಸ್ಟ್ ಔಟ್. ಓಕೆ, ಸಿಂಪಲ್ ಸ್ನೇಹಿತರೆ, ಹೆಸರೇ ಹೇಳಿದ್ರ ಒಂಥರ ಕ್ಯೂ ಸಿಸ್ಟಮ್. ಈಗ ದೇವಸ್ಥಾನದಲ್ಲೆಲ್ಲ ಕ್ಯೂ ಹೋಗಲ್ವಾ, ಯಾರು ಫಸ್ಟ್ ಬರ್ತಾರೆ ಅವರು ಫಸ್ಟ್ ಹೊರಗಡೆ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ ಅವ್ರು ಸೆಕೆಂಡ್ ಬರ್ತಾರೆ, ಯಾರು ಥರ್ಡ್, ಯಾರು 9ನೇ ವ್ಯಕ್ತಿ ಬರ್ತಾರೆ ಅವ್ರು ಲಾಸ್ಟ್ ಬರ್ತಾರೆ. ಇಷ್ಟೇ ಈ ಕಾನ್ಸೆಪ್ಟ್. ಇಷ್ಟೇ, ಯಾರು ಫಸ್ಟ್ ಈ ಫಿಫೋ ಸರ್ಕಲ್ ಎಂಟರ್ ಆಗ್ತಾರೆ ಅವ್ರು ಫಸ್ಟ್ ಹೊರಗಡೆ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ ಅವ್ರು ಲಾಸ್ಟ್ ಬರ್ತಾರೆ. ಓಕೆ, ಸೊ ಈ ಫಿಫೋ ಯಾರಿಗೆ ಅಂತ ಕೇಳಿದ್ರೆ, ಯಾವ ತರ ವ್ಯಕ್ತಿಗಳಿಗೆ ಅಂತ ಕೇಳಿದ್ರೆ, ಸರ್ ನನಗೆ ಗ್ಲೋಬಲ್ ಗಾರ್ಡನ್ ಚೆನ್ನಾಗಿದೆ ಸರ್, ನಾನಂತೂ ಮನೆಗೆ ತುಂಬಾ ಖರ್ಚು ಮಾಡ್ತೀನಿ, ನನಗೆ ಸಖತ್ ಫ್ರೆಂಡ್ಸು ಇದಾರೆ, ಬಟ್ ಒಂದು ಬೇಜಾರ್ ಸರ್, ನನಗೆ ಯಾರಿಗೂ ಇದೆಲ್ಲ ಹೇಳಕ್ ಆಗಲ್ಲ, ನನಗೆ ತುಂಬಾ ಮುಜುಗರ, ನನಗೆ ಎಕ್ಸ್ಪ್ಲೈನ್ ಮಾಡಕ್ ಟೈಮ್ ಇಲ್ಲ, ನನಗೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ನಾನು ಶಾಪಿಂಗ್ ಅಂತೂ ಮಾಡ್ತೀನಿ, ನನಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ, ಎಸ್ ದಿಸ್ ಫಾರ್ ಯು. ಯಾರಿಗೆ ರೆಫರ್ ಮಾಡಕ್ ರೆಡಿ ಇಲ್ಲ, ಯಾರಿಗೆ ಇನ್ನೊಬ್ಬರ ಹತ್ರ ಮಾತಾಡಕ್ ರೆಡಿ ಇಲ್ಲ, ಅವ್ರಿಗೋಸ್ಕರ ಈ ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡ್ತೀವಿ. ದಿಸ್ ಇಸ್ ಪ್ಯೂರ್ಲಿ ಫಿಫೋ ಮೋಡಿ. ಯಾವ ರೀತಿಯಲ್ಲಿ ಅಂತ ಹೇಳ್ತೀವಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ತಗೋತೀವಿ. ಇದಕ್ಕೆ ನೀವೇ ಈ ಕಂಪನಿಯ ಪ್ರಥಮ UPV ಅನ್ಕೊಳ್ಳಿ. ಯು ಆರ್ UPV ನಂಬರ್ 1. ಬಿಕಾಸ್ ಕ್ಯಾಲ್ಕುಲೇಷನ್ಗೋಸ್ಕರ ನೀವೇ ಮೊದಲನೇ UPV ಅನ್ಕೊಳ್ಳಿ ಕಂಪನಿಗೆ. ಓಕೆ, ನಾನು ಆಗ್ಲೇ ಹೇಳಿದೆ UPV ಅಂತ ಏನು ಅಂತ ಹೇಳಿದೀನಿ. 10,000 ರೂಪಾಯಿ ಖರ್ಚು ಮಾಡಿದ್ರೆ 10,000 ಜಿಜಿ ಕಾಯಿನ್ಸ್ ಬಂದು 30 ವರ್ಷ UPV ಬಂದಿದೆ. ಸೊ ನೀವು ಫಿಫೋ ಸೆಲೆಕ್ಟ್ ಮಾಡಿದ್ರೆ ಅಷ್ಟೇನೆ, ಇದೆರಡು ಆಗಿದೆ. ಸೊ ಈ ಸರಿ ನೀವು ಫಿಫೋ ಮಾಡಲ್ ಸೆಲೆಕ್ಟ್ ಮಾಡಿದ್ರು. ಶಂಕರ್ ಅವರು 3ನೇ ತಿಂಗಳು ಶಾಪಿಂಗ್ ಫಿಫೋದಲ್ಲಿ ಮಾಡಿದ್ರು. ಮೊದಲನೇ ತಿಂಗಳೆಲ್ಲ ಅವ್ರು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಮಾಡಿದ್ರು, ಸೆಕೆಂಡ್ ತಿಂಗಳೆಲ್ಲ RPP ಮಾಡಿದ್ರು, 3ನೇ ತಿಂಗಳು ಫಿಫೋ ಮಾಡ್ತಿದ್ದ ಫಿಫೋ ಟ್ರೈ ಮಾಡ್ತಾರೆ. ಫಿಫೋ ಮಾಡೋದು ಒಂದು UPV ಜನರೇಟ್ ಆಯ್ತು ಅವ್ರು ಫಿಫೋ. ಓಕೆ, ಸೊ ಶಂಕರ್ ಅವ್ರ ತರಾನೇ ನಮ್ಮ ದೇಶದಲ್ಲಿ ಎಷ್ಟೋ ಕಡೆ ಗ್ಲೋಬಲ್ ಕಾರ್ನರ್ ಜನ ಕೇಳ್ತಾ ಇದಾರೆ, ಜಾಯಿನ್ ಆಗ್ತಾ ಇದಾರೆ, ಪರ್ಚೇಸ್ ಮಾಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ಶಂಕರ್ ಅವ್ರು ಶಾಪಿಂಗ್ ಮಾಡಿ ಇವಾಗ ಜನರೇಟ್ ಆಯ್ತು. ಆಗಿದ ತಕ್ಷಣ ಗುಜರಾತ್ ಅಲ್ಲೇ ಯಾರೋ ಒಬ್ರು ಹೋಗ್ಬಿಟ್ಟು 60,000 ರೂಪಾಯಿದು ಒಂದು ಟಿವಿ ತಗೊಂಡ್ರು. 60,000 ರೂಪಾಯಿ ಟಿವಿ ತಗೊಂಡ್ರು. ಅವರು ಫಿಫೋನ ಸೆಲೆಕ್ಟ್ ಮಾಡಿದ್ರು. 6 UPV ಜನರೇಟ್ ಆಗಿತ್ತು. ಸೊ 6 ವ್ಯಕ್ತಿಗಳು ಬೇಡ, 6 UPV. ಇದಕ್ಕೆ ಶಂಕರ್ ಅವ್ರಿಗೂ ಗುಜರಾತ್ ಅಲ್ಲಿ ಇರೋರ್ಗು ಪರಿಚಯ ಇರ್ಬೇಕಂತ ಕೇಳಿದ್ರೆ ಖಂಡಿತ ಯಾವುದೇ ಪರಿಚಯ ಬೇಡ. ಆಟೋಮೆಟಿಕ್ಲಿ ಕಂಪ್ಯೂಟರ್ ಏನ್ ಮಾಡುತ್ತೆ, ನೆಕ್ಸ್ಟ್ ಯಾರೇ ಶಾಪಿಂಗ್ ಮಾಡುತ್ತೆ ಅವ್ರನ್ನ ಟ್ಯಾಗ್ ಮಾಡುತ್ತೆ. 6 UPV ಬಂದಿದ ತಕ್ಷಣ ಶಂಕರ್ ಅವರಿಗೆ ಎಷ್ಟು ದುಡ್ಡು ಬರುತ್ತೆ ನೋಡೋಣ. ಸೊ 6 UPV ಬಂದಿದ ತಕ್ಷಣ ಕಂಪನಿ ಶಂಕರ್ ಅವ್ರಿಗೆ 500 ರೂಪಾಯಿ ರಿಯಲ್ ಕ್ಯಾಶ್ ಅಂದ್ರೆ ಜಿಜಿ ಮನಿ ಕೊಡ್ತಾ ಇದೆ. 6 UPV ಬಂದಿದೆ. ಇದಕ್ಕೆ ಇವ್ರು ಯಾರು ಅಂತಾನು ಶಂಕರ್ ಅವ್ರಿಗೆ ಗೊತ್ತಿಲ್ಲ, ಅವ್ರು ಎಲ್ಲಿರೋರು ಗೊತ್ತಿಲ್ಲ. ಶಂಕರ್ ಅವ್ರು ಸ್ಟಾಪ್ ಮಾಡಿದ್ರು, ಮೊಬೈಲು ಮರ್ತ್ಬಿಟ್ರು, ಆಪ್ ಮರ್ತ್ಬಿಟ್ರು, ಗ್ಲೋಬಲ್ ಕಾರ್ನರು ಮರ್ತ್ಬಿಟ್ರು.
ಸ್ವಲ್ಪ ದಿನ ಬಿಟ್ಟು ನೋಡ್ತಾರೆ ಅವ್ರ ಕೆಳಗಡೆ ಯಾರೋ RUP ಹಂಗೆ ಆಟೋಮೆಟಿಕ್ಲಿ ನೆಕ್ಸ್ಟ್ ಯಾರೋ ಶಾಪಿಂಗ್ ಮಾಡಿದ್ರು ಕಂಪ್ಯೂಟರ್ ಆಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಸರ್ಕಲ್ಗೆ ಈ ಕಂಪ್ಯೂಟರ್ ಸರ್ಕಲ್ ಅಲ್ಲಿ ಯಾರೋ ಒಬ್ರು ಶಾಪ್ ಆಗಿದ ತಕ್ಷಣ ಇನ್ನೊಬ್ರು ಶಾಪಿಂಗ್ ಆಗಿ ಇಲ್ಲೇ ಹೋಗಿ ಆಟೋಮೆಟಿಕ್ಲಿ ಇದು ಆಡ್ ಆಗ್ತಾ ಹೋಗುತ್ತೆ. ದಟ್ಸ್ ಇಟ್. RUP ಬಂತು, 500 ರೂಪಾಯಿ ಬಂತು. ನೆಕ್ಸ್ಟ್ 36 UPV ಇದೇ ತರ ಎಲ್ಲ ಬಾಂಬೆನಲ್ಲಿ ತಗೊಂಡ್ರು, ಗುಜರಾತ್ ಅಲ್ಲಿ ತಗೊಂಡ್ರು, ಚೆನ್ನೈನಲ್ಲಿ ತಗೊಂಡ್ರು, ಡೆಲ್ಲಿನಲ್ಲಿ ತಗೊಂಡ್ರು. 36 ಹೊಸ UPV ಕಂಪನಿ ಸರ್ಕಲ್ ಬಂತು. ಶಂಕರ್ ಅವ್ರಿಗೆ ಎಷ್ಟು ಬಂತು? 1000 ರೂಪಾಯಿ ಬಂತು. ಸೊ ಶಂಕರ್ ಅವ್ರಿಗೆ ಏನು ಪ್ರಯತ್ನ ಪಡ್ತಾರೆ, ಶಂಕರ್ ಅವ್ರ ಇದಕ್ಕೋಸ್ಕರ ಯಾರಿಗೂ ಮಾತಾಡ್ತಾ ಇಲ್ಲ. ಬಟ್ ಅವ್ರ ಕ್ಯೂ ನಲ್ಲಿ ಮತ್ತೆ 36 UPV ಹಿಂದೆ ಬಂತು. ಕ್ಯೂ ಸಿಸ್ಟಮ್ ನಲ್ಲಿ ನಾನು ಆಗ್ಲೇ ದೇವಸ್ಥಾನ ಕ್ಯೂ ಹೇಳಿಲ್ಲ, ಅದ್ರ ಹಿಂದೆ 36 ಜನ ಬಂದ್ರು, 1000 ರೂಪಾಯಿ ಬಂತು. ಇದೇ ತರ 216 UPV ಬಂದಾಗ ಶಂಕರ್ ಅವ್ರಿಗೆ 8500 ರೂಪಾಯಿ ಬರ್ತಾರೆ. ಓಕೆ, ಸೊ ಎಷ್ಟು ಬರ್ತಾ ಇದೆ? 8500 rupees ಶಂಕರ್ ಅವ್ರಿಗೆ ಬರ್ತಾ ಇದೆ. ಸೊ ಶಂಕರ್ ಅವ್ರು ಖರ್ಚು ಮಾಡಿದಷ್ಟು 10,000 ರೂಪಾಯಿ. ಏನಕ್ಕೆ ಖರ್ಚು ಮಾಡಿದ್ದು? ಮನೆ ಖರ್ಚಿಗೆ, ಕರೆಂಟ್ ಬಿಲ್, ಟೆಲಿಫೋನ್ ಬಿಲ್, ಹತ್ರ ಆಳುಗಳು ಖರ್ಚು ಮಾಡಿದ್ರು. ಬಟ್ ಶಂಕರ್ ಅವ್ರಿಗೆ ಎಷ್ಟು ಬಂತು? 10,000 ರೂಪಾಯಿ 10,000 ರೂಪಾಯಿ ವಾಪಸ್ ಬಂತು. 10,000ಕ್ಕೆ 10,000 ವಾಪಸ್ ಬಂದಾಗೋಯ್ತು ಶಂಕರ್ ಅವ್ರಿಗೆ. ಸೊ 100% ಕ್ಯಾಶ್ ಬ್ಯಾಕ್ ಆಯ್ತು. ರೈಟ್, ಇಲ್ಲಿಗೆ ನಿಲ್ತಾ ಇಲ್ಲ. ಓಕೆ, ಈ ಕ್ಯೂ ನಿಲ್ಲಲ್ಲ. ಈ ಕ್ಯೂ ಎಲ್ಲಿ ತನಕ ನಿಲ್ಲಲ್ಲ? ಮತ್ತೆ 1296 UPV ಶಂಕರ್ ಅವ್ರ ಹಿಂದ್ಗಡೆ ಕ್ಯೂ ಬಂದಿದ ತಕ್ಷಣ ಕಂಪ್ಯೂಟರ್ ಏನ್ ಮಾಡುತ್ತೆ? ಗ್ಲೋಬಲ್ ಗಾರ್ನರ್ ಕಂಪ್ಯೂಟರ್ ಏನ್ ಮಾಡುತ್ತೆ? ಶಂಕರ್ ಅವ್ರ ಅಕೌಂಟ್ ಅಲ್ಲಿ ಎಷ್ಟು GG ಕಾಯಿನ್ಸ್ ಇದೆ ಅಂತ ನೋಡ್ತಾ ಇಲ್ಲ. ನಾನು ಆಗ್ಲೇ ಹೇಳಿದೆ GG ಕಾಯಿನ್ಸ್ ಯಾವ ರೀತಿಯಲ್ಲಿ ರಿಯಲ್ ಕ್ಯಾಶ್ ಕನ್ವರ್ಟ್ ಮಾಡಬಹುದು. ಶಂಕರ್ ಅವ್ರ ಅಕೌಂಟ್ ಅಲ್ಲಿ ಎಷ್ಟು GG ಕಾಯಿನ್ಸ್ ಇದೆ ನೋಡ್ತಾ ಇದ್ದೀನಿ. 10,000 GG ಕಾಯಿನ್ಸ್ ಇದೆ. ಅಥವಾ ಇಲ್ಲಿ 25,000 GG ಕಾಯಿನ್ ಇತ್ತು ಅಂತಾನೆ ಇಟ್ಕೊಳ್ಳೋಣ. ಶಂಕರ್ ಅವ್ರ ಹತ್ರ 25,000 GG ಕಾಯಿನ್ಸ್ ಇತ್ತು. ಈಗ ಕಂಪನಿ ಏನ್ ಮಾಡ್ತಾ ಇದೆ? ಇದ್ರ 10,000ನ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. 10,000 ರಿಯಲ್ ಕ್ಯಾಶ್ ಆಯ್ತು. ಮತ್ತೆ 10,000 ಶಂಕರ್ ಅವ್ರಿಗೆ ಸಿಗ್ತಾ ಇದೆ. ಅಂದ್ರೆ 20,000 ರೂಪಾಯಿ ಶಂಕರ್ ಅವ್ರು ಖರ್ಚು ಮಾಡಿದ 10,000 ರೂಪಾಯಿಗೆ 20,000 ರೂಪಾಯಿ ಸಿಕ್ತು ಪೀಪಲ್. ಓಕೆ ಸ್ನೇಹಿತರೆ, ಎಲ್ಲಾದ್ರೂ ಹೇಳಿ ಪ್ರಪಂಚದಲ್ಲಿ ಈ ತರ ಯಾವ್ದಾದ್ರು ಒಂದು ಪ್ಲಾನ್ ಕೇಳಿದ್ದೀರಾ? ನಾವು ನಮ್ಮ ಖರ್ಚು ಮೇಲೆ ನಮ್ಗೆ 1,000 ರೂಪಾಯಿಗೆ 20,000 ಬರ್ತಾ ಇರೋದು ಖರ್ಚು. ದಿಸ್ ಇಸ್ ನೆವರ್ ಎವರ್ ಹ್ಯಾಪನ್. ಓಕೆ, ಇದೆಲ್ಲ ಕ್ಯಾಶ್ ಬ್ಯಾಕ್, ಕಾಪಿ ರೈಟ್ ಆಗಿರುವಂತ ಕ್ಯಾಶ್ ಬ್ಯಾಕ್. ಕಾಪಿ ರೈಟ್ಸ್ ಇದೆ ಈ ಕ್ಯಾಶ್ ಬ್ಯಾಕ್ಸ್ ಎಲ್ಲ, ಕಾಪಿ ರೈಟ್ಸ್ ಇದೆ. ಸೊ ದಿಸ್ ಇಸ್ ದ ಪವರ್ ಆಫ್ ದಿಸ್. ನೀವು ಯಾರಿಗೂ ಹೇಳಕ್ ರೆಡಿ ಇಲ್ಲ, ಯಾರಿಗೂ ಡೂಪ್ಲಿಕೇಟ್ ಮಾಡಕ್ ರೆಡಿ ಇಲ್ಲ. ಸ್ಟಿಲ್ ಯು ಕ್ಯಾನ್ ಗೆಟ್ 20,000 rupees. That is the power of global garner cash back. ಓಕೆ, ಇದು ಎಷ್ಟು ದಿನ ಆಗುತ್ತೆ ಅಂತ ಕೇಳಿದ್ರೆ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಎಷ್ಟು ಫಾಸ್ಟ್ ಆಗಿ ಕಂಪನಿನಲ್ಲಿ ಜಾಯಿನ್ ಆಗ್ತಾರೆ ಅಷ್ಟು ಫಾಸ್ಟ್ ಆಗಿ ದುಡ್ಡು ಬರುತ್ತೆ. ರೈಟ್, ಓಕೆ. ಸೊ ಈಗ 3 ತರ ಕ್ಯಾಶ್ ಬ್ಯಾಕ್ ಹೇಳಾಯ್ತು. ಬಟ್ ಮಹಾ ಧಮಾಕ ಇರೋದಿಲ್ಲ. ಈಗಲೇ ಎಷ್ಟೋ ಜನಕ್ಕೆ ಈ ತರ ಬರ್ತದಾ ಅನ್ನೋ ಪ್ರಶ್ನೆ ಕೇಳೋದಿದ್ರೆ ಇದು ಕೂಡ ಕೇಳ್ಬಿಡೋದು ತೀರ್ಮಾನ ಮಾಡಿ. ಬಿಕಾಸ್ 4ನೇ ಕ್ಯಾಶ್ ಬ್ಯಾಕ್ ಕೇಳಿದ್ರೆ ನಿಜವಾಗ್ಲೂ ನಿಮ್ಮ ಚೇರಿಂದ ನೀವು ಸ್ವಲ್ಪ ಎದ್ದು ಗೊತ್ತಿಲ್ಲ. ಫಸ್ಟ್ ಟೈಮ್ ಕೇಳೋರು ಅದಂತೂ ಗ್ಯಾರಂಟಿ. ಬಿಕಾಸ್ ನಮಗೂ ಆಗಿತ್ತು, ನಿಮಗೂ ಹಾಗೆ ಆಗುತ್ತೆ ಅಂತ ನಮ್ಗೆ ಗೊತ್ತು. ಸರ್ಕಲ್ ಕ್ಯಾಶ್ ಬ್ಯಾಕ್ 4ನೇ ಕ್ಯಾಶ್ ಬ್ಯಾಕ್ ಅಂದ್ರೆ 10,000 ನಿಮ್ಗೆ 10,000 ಬರೋಂತ ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡಿದ್ವಿ. ಈಗ ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಕ್ಯಾಶ್ ಬ್ಯಾಕ್. ಫಿಫೋ ಕ್ಯಾಶ್ ಬ್ಯಾಕ್ ಅಲ್ಲಿ ಒಂದೇ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇದು ಆಡಿಬಲ್. ಫಿಫೋದಲ್ಲಿ ಏನು ಒಂದೇ ಒಂದು ಪ್ರಾಬ್ಲಮ್ ಏನು ಕೇಳಿದ್ರೆ, ಎಷ್ಟು ದಿನ ಅಂತ ಏನು ಹೇಳಕ್ಕಾಗಲ್ಲ. ಎಷ್ಟು ಮತ್ತೆ ಸಪೋಸ್ ಒಂದು ವ್ಯಕ್ತಿ ಆದ್ರೆ ಪ್ರಾಬ್ಲಮ್ ಇಲ್ಲ. ಲಕ್ಷಾಂತರ ಜನ ಹಿಂದೆ ಕ್ಯೂ ಅಲ್ಲಿ ಬರುವಾಗ ನಮ್ಮ ಮುಂದ್ಗಡೆ ಇರೋರಿಗೆಲ್ಲ ಕ್ಯಾಶ್ ಬ್ಯಾಕ್ ಕೊಟ್ಟಾದ್ಮೇಲೆ ನಮ್ಗೆ ಕ್ಯಾಶ್ ಬ್ಯಾಕ್ ಬರಕ್ ಶುರು ಆಗುತ್ತೆ. ಸೊ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಬಟ್ ಬಂದೇ ಬರುತ್ತೆ, ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ವೆರಾಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಸರ್ಕಲ್ ಅಂತಂದ್ರೆ ಅದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಫಿಫೋ ನನ್ನ ಕಂಟ್ರೋಲ್ ಇಲ್ಲ, ಕಂಪನಿ ಕಂಟ್ರೋಲ್ ಇದೆ. ಬಟ್ ಮೈ ಸರ್ಕಲ್ ನನ್ನ ಕಂಟ್ರೋಲ್ ಅಲ್ಲಿ ಇದೆ. ಐ ಕ್ಯಾನ್ ಕಂಟ್ರೋಲ್ ಮೈ ಕ್ಯಾಶ್ ಬ್ಯಾಕ್. ಈ ಕ್ಯಾಶ್ ಬ್ಯಾಕ್ ಏನ್ ಆಲ್ಟರ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ನಾನ್ ಮಾಡ್ಬೋದು. ಅದಕ್ಕೆ ಕಂಪನಿ ಕಳೆದ ತಿಂಗಳು ನವೆಂಬರ್ ಅಲ್ಲಿ 2019 ನವೆಂಬರ್ ಅಲ್ಲಿ ಕಂಪನಿ ಸರ್ಕಲ್ ಅನ್ನೋ ಒಂದು ಕ್ಯಾಶ್ ಬ್ಯಾಕ್ ಸ್ಟಾರ್ಟ್ ಮಾಡಿದೆ. ಸರ್ಕಲ್ ಅಂದ್ರೆ ನಿಮ್ಗೆಲ್ಲ ಗೊತ್ತು. ನೀವು ಸಪೋಸ್ ನೀವು ಅಂತ ಅನ್ಕೊಳ್ಳಿ, ಅಥವಾ ಶಂಕರ್ ಅಂತ ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ. ಓಕೆ, ಸೊ ನೀವು ಈ ಸರ್ಕಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಯು ಆರ್ ಜಾಯಿನಿಂಗ್ ದಿಸ್ ಸರ್ಕಲ್. ಈಗ ಇದು ಸಪೋಸ್ ನೀವು ರೆಡಿ ಇದ್ದೀರಾ, ಐ ಆಮ್ ರೆಡಿ ಟು ಸ್ಪೀಕ್, ನನಗೆ ಇದ್ರ ಬಗ್ಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಸರ್, ನಾನು 10 ಅಲ್ಲ 100 ಜನ ಕೇಳ್ತೀನಿ. ಇದ್ರಲ್ಲಿ ಏನೂ ರಿಸ್ಕ್ ಇಲ್ಲ, ಯಾರು ಕಳ್ಕೊಳ್ಳೋದು ಇಲ್ಲ ಅಲ್ವಾ. ನಮ್ಮ ಪಕ್ಕದ ಮನೆಯವರು ಕರೆಂಟ್ ಬಿಲ್ ಕಟ್ತಾರೆ, ನನ್ನ ಅಂಕಲ್ ಆಂಟಿನೂ ಮನೆಗೆ ರೇಷನ್ ತಗೋತಾರೆ, ನನ್ನ ಫ್ರೆಂಡ್ಸು ಇನ್ಶೂರೆನ್ಸ್ ಕಟ್ತಾರೆ, ನನ್ನ ಸಂಬಂಧಿಕರು ಚಿನ್ನ ಪರ್ಚೇಸ್ ಮಾಡ್ತಾರೆ, ನಮ್ಗೆ ಗೊತ್ತಿರೋರೆಲ್ಲ ಬಟ್ಟೆ ತಗೋತಾರೆ. ಎಲ್ಲರಿಗೂ ಗೊತ್ತಲ್ವಾ. ಸೊ ನಾವು ನಮ್ಮ ಫ್ರೆಂಡ್ಸ್ಗೆ ಎಷ್ಟು ಹೇಳ್ತೀವಿ ಅಷ್ಟೇ ಜಾಸ್ತಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಮೈ ಸರ್ಕಲ್. ಓಕೆ, ಲೆಟ್ ಅಸ್ ಇಮ್ಯಾಜಿನ್ ದಟ್ ಶಂಕರ್ ಅವರು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು.
ಈಗ 4ನೇ ಕ್ಯಾಶ್ ಬ್ಯಾಕ್ ಟ್ರೈ ಮಾಡ್ತಾ ಇದ್ರೆ ಮೈ ಸರ್ಕಲ್. ಸೊ ಶಂಕರ್ ಅವರು ಇಲ್ಲಿದ್ದಾರೆ. ಈಗ ಶಂಕರ್ ಏನ್ ಮಾಡಿದ್ರು, ಅಶೋಕ್ ಅನ್ನೋರ್ನ ಅವ್ರ ಫ್ರೆಂಡ್ಗೆ ತರ ಶಾಪ್ ಮಾಡಿದ್ರು. ಅವರು ಕೂಡ ಶಾಪ್ ಮಾಡಿದ ತಕ್ಷಣ ಇವರು 10,000 ರೂಪಾಯಿ ಖರ್ಚು ಮಾಡಿರೋದು ಅಷ್ಟೇನೆ, ಬೇರೆ ಏನೂ ಮಾಡಿಲ್ಲ. ಬಟ್ ಅವ್ರನ್ನ ಇವರ ಸರ್ಕಲ್ ಗೆ ಆಡ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಇಲ್ಲಿ ಮ್ಯಾನ್ಯುವಲಿ ಈಗ ಒಬ್ರದೊಂದು UPV ಜನರೇಟ್ ಆಗಿದ ತಕ್ಷಣ ಇವ್ರಿಗೆ ಹೇಳ್ಬೇಕು, ಶಂಕರ್ ಅವ್ರಿಗೆ ಹೇಳ್ಬೇಕು, ಸರ್ ನನ್ನೊಂದು UPV ಜನರೇಟ್ ಆಗಿದೆ, ಏನ್ ಮಾಡ್ಬೇಕು, ಶಂಕರ್ ಅವರು ಅವ್ರ ಸರ್ಕಲ್ ಗೆ ಇವ್ರನ್ನ ಆಡ್ ಮಾಡ್ಕೊಂಡು ಅಷ್ಟೇ. ಸೊ ಇವ್ರನ್ನ ಆಡ್ ಮಾಡ್ಕೊಂಡಿದ ತಕ್ಷಣ 75 ರೂಪಾಯಿ ಬಂತು. ಇದೇ ತರ ಭಾಸ್ಕರ್ ಅಂತ ಒಬ್ರು ಬಂದ್ರು, ಮತ್ತೆ 75 ಬಂತು. ಚಾರ್ಲ್ಸ್ ಅಂತ ಒಬ್ರು ಬಂದ್ರು, 75 ಬಂತು. ದಿನೇಶ್ ಅಂತ ಒಬ್ರು ಬಂದ್ರು, 75 ರೂಪಾಯಿ ಬಂತು. ಎಲಿಜಬೆತ್ ಅಂತ ಒಬ್ರು ಬಂದ್ರು, 75 ಬಂತು. ಓಕೆ, ಸೊ ಯಾರು ಫ್ರಾನ್ಸಿಸ್ ಅಂತ ಇನ್ನೊಬ್ರು ಬಂದ್ರು. ಓಕೆ, 6ನೇ ವ್ಯಕ್ತಿ ಬಂದಿದ ತಕ್ಷಣ 125 ರೂಪಾಯಿ ಕೊಡ್ತಾರೆ. ಸೊ ನನ್ನ ಸರ್ಕಲ್ಗೆ ನಾನು ನೇರವಾಗಿ ಎಷ್ಟು ಮಾಡ್ಬೋದು, 6 ಜನಗಳನ್ನ 6 UPVಗಳನ್ನ ಟ್ಯಾಗ್ ಮಾಡ್ಬೋದು. ಇದು 6 ವ್ಯಕ್ತಿಗಳಂತಾದ್ರೂ ತಗೊಳ್ಳಿ, 6 UPV ಅಂತಾದ್ರೂ ತಗೊಳ್ಳಿ. ನನ್ನ ಸರ್ಕಲ್ಗೆ 6 ಜನ ವ್ಯಕ್ತಿಗಳನ್ನ ಆಡ್ ಮಾಡಿದ ತಕ್ಷಣ 500 ರೂಪಾಯಿ ನನಗೆ ರಿಯಲ್ ಮನಿ ಬಂತು. 75 × 5 + 125 500 ರೂಪಾಯಿ ಬಂತು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನೀವು 6 ಜನಗಳನ್ನ ಮಾಡ್ತಾ ಇರೋದು, 6 UPVನ ಟ್ಯಾಗ್ ಮಾಡ್ತಾ ಇದ್ದೀರಾ. ಸಪೋಸ್ ಇನ್ನೊಂದರ ಯೋಚನೆ ಮಾಡಿ, ನೀವು 70,000 ರೂಪಾಯಿ ಶಾಪಿಂಗ್ ಮಾಡಿದ್ದೀರಾ, ನೀವು ನಿಮ್ದೇ ಆ 5 UPVಗಳನ್ನ ನೀವೇ ನಿಮ್ ಕೆಳಗಡೆ ಸರ್ಕಲ್ಗೆ ಆಡ್ ಮಾಡಿದ್ದೀರಾ, 500 ರೂಪಾಯಿ ಬಂತು. ಓಕೆ, ಸೊ ದಿಸ್ ಇಸ್ ಸರ್ಕಲ್. ಇದು ಬೆಸ್ಟ್ ಪಾರ್ಟ್ ಏನು ಅಂತ ಕೇಳಿದ್ರೆ, ನಾನು ಇನ್ನೊಂದ್ ತರ ತೋರಿಸ್ತೀನಿ. ಈ ಸರ್ಕಲ್ ನಾನು ಬೇರೆ ರೀತಿ ಬರುತ್ತೆ ತೋರಿಸ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಯು 1 2 3 4 5 and 6. ಓಕೆ, ಇಲ್ಲಿ ಹೇಳಿದ್ನಲ್ಲ ABCDEF. ನೀವು 6 UPVನ ಟ್ಯಾಗ್ ಮಾಡಿದಿರಾ, ಸೊ ನಿಮಗೆ 500 ರೂಪೀಸ್ ಬಂತು. ಓಕೆ, ಸೊ ಆಸ್ ಸಿಂಪಲ್ ಆಸ್ ದಿಸ್. ಇದು ಡುಪ್ಲಿಕೇಟ್ ಆಗ್ಬೇಕು. ಸಪೋಸ್ ನಿಮಗೆ ಒಂದು ತಿಂಗಳು ತಗೊಂಡಿದ್ದು ಡುಪ್ಲಿಕೇಟ್ ಆಗಿರ್ತಾರ, ಇವರು ಕೂಡ 6 months 6 UPV ಟ್ಯಾಗ್ ಮಾಡೋದು, ಅವ್ರ ಕಡೆ ಒಂದು ಸರ್ಕಲ್ ಸ್ಟಾರ್ಟ್ ಮಾಡೋದು. ಓಕೆ, ಈ ತರ ಅವ್ರ ಕಡೆ ಒಂದು ಸರ್ಕಲ್ ಸ್ಟಾರ್ಟ್ ಮಾಡೋದು. ಸೊ ಆಟೋಮೆಟಿಕ್ಲಿ ಈಗ ಇವ್ರ ಕೆಳಗಡೆ ಎಲ್ಲರೂ ಈ ತರ ಸರ್ಕಲ್ ಆಗಿದ ತಕ್ಷಣ, ಸಪೋಸ್ ಇಲ್ಲಿ 6 ಸರ್ಕಲ್ಸ್ ಬಂತು ಅಂತ ಅನ್ಕೊಳ್ಳಿ. ಸೊ how many circles? 6 circles. ಇವ್ರ ಕೆಳಗಡೆ ಹೊಸ 6 ಸರ್ಕಲ್ಸ್ ಬಂತು. 6 ಸರ್ಕಲ್ಸ್ ಬಂದಿದ ತಕ್ಷಣ ಕಂಪನಿ ಇಸ್ ಗಿವಿಂಗ್ ಯು, ನಿಮಗೆ ಎಷ್ಟು ಸಿಗ್ತಾ ಇದೆ, 1000 ರೂಪಾಯಿ ಸಿಗ್ತದೆ. ಯಾರಿಗೆ? ನಾನು ಹೇಳ್ತಾ ಇದ್ದೀನಲ್ಲ, ಶಂಕರ್ ಅಥವಾ ನಿಮಗೆ ಗೆಟಿಂಗ್ 1000 ರೂಪೀಸ್. ಓಕೆ, ಸೊ ಈ ರೀತಿಯಲ್ಲಿ ನೆಕ್ಸ್ಟ್ ಇದು ಕಂಟಿನ್ಯೂ ಆಯ್ತು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈ ವ್ಯಕ್ತಿ ಏನೋ ಮಾಡ್ತಾ ಇಲ್ಲ, ಇವರು ಮಾಡ್ತಾ ಇದ್ದಾರೆ, ಬಟ್ ಈ ಅನ್ನೋರು, ದಿನೇಶ್ ಅನ್ನೋರು ಕೆಲಸ ಮಾಡ್ತಾ ಇಲ್ಲ, ಅಥವಾ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರು ತಗೊಂಡ್ರು, ಅವ್ರು ಸುಮ್ಮನೆ ಹಂಗೆ ಕೂತಿದ್ದಾರೆ. ಬಟ್ ಆತರ ಮಾಡಕ್ಕಾಗಲ್ಲ. ಸೊ ನಾವೇನ್ ಮಾಡ್ಬೋದು, ಸೊ ದಿನೇಶ್ ಅವ್ರನ್ನ ರಿಪ್ಲೇಸ್ ಮಾಡ್ಕೊತಾರೆ. ದಿನೇಶ್ ಅವ್ರನ್ನ ರಿಪ್ಲೇಸ್ ಮಾಡಿ ಶಂಕರ್ ಅವರೇ ಅವ್ರದೇ ಇನ್ನೊಂದು UPV ಬಂದಾಗ ಅವ್ರು ಅದನ್ನ ಹಾಕೊಂಡು ಅಲ್ಲಿ ಹೊಸ ಸರ್ಕಲ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ರೀಪ್ಲೇಸ್ಮೆಂಟ್ ಆಪ್ಷನ್ ಇದೆ. ನೀವು ನಿಮ್ ಕೆಳಗಡೆ ಯಾರಾದ್ರೂ ಕೆಲಸ ಮಾಡ್ದಿರೋ ಸರ್ಕಲ್ ನ ಚೇಂಜ್ ಮಾಡೋ ಅವಕಾಶ ನಿಮ್ಗಿದೆ. ಸೊ ನೀವು ನಿಮ್ಮ ಸರ್ಕಲ್ ಕಂಟಿನ್ಯೂ ಮಾಡಕ್ ಹೋಗುತ್ತೆ. ಓಕೆ, ಸೊ ಇದು ಕ್ವಿಕ್ ಆಗಿ ಹೋಗ್ತೀನಿ. ಈಗ 36 ಸರ್ಕಲ್ ನಿಮ್ ಕೆಳಗಡೆ ಬಂದಿದ ತಕ್ಷಣ ನಿಮಗೆ 3500 ರೂಪಾಯಿ ಬರ್ತಾ ಇದೆ. ಇದೇ ತರ 216 ಸರ್ಕಲ್ ನಿಮ್ ಟೀಮ್ ಅಲ್ಲಿ ಬಂದಿದ ತಕ್ಷಣ 5000 ರೂಪಾಯಿ ಬರ್ತಾ ಇದೆ. ಎಷ್ಟು? 5000 ರೂಪೀಸ್. ಓಕೆ, ಯು ಆರ್ ಗೆಟಿಂಗ್ 5000 ರೂಪೀಸ್ ಬರ್ತಾ ಇದೆ. ಸೊ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ 5 + 3.5 + 1000 + 500 ಎಷ್ಟಾಯ್ತು? ನಾನು ಮ್ಯಾಥ್ಸ್ ಸ್ವಲ್ಪ ವೀಕ್, ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಎಷ್ಟು ಅಂತ. 3.5 5000 + 3.5 + 1000 + 500. ಎನಿಬಡಿ ಹಸ್ ಪುಟ್? ಯಾರು ಹಾಕಿಲ್ವಾ? ನಾನ್ ಮಾತ್ರ ಸುಮ್ಮನೆ ಮಾತಾಡ್ತಾ ಇದೀನಿ, ಯಾರು ಕೇಳ್ತಾ ಇಲ್ಲ ಅಂತ ಅನ್ನೋದು ಬೇಡ. ಸೊ 5000 + 3500 + 1000 + 500 ಎಷ್ಟು ಹಾಕ್ಬೇಕು? You put, then only then I will continue. 10,000. What? How much? 10. Okay, good. 10,000 ರೂಪಾಯಿ ಬಂದಿದೆ. 10,000 ರೂಪಾಯಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಬಂತು. ಅಷ್ಟಿಗೆ ನಿಲ್ತಾ ಇಲ್ಲ. ಕಂಪ್ಯೂಟರ್ ವಿಲ್ ಚೆಕ್ ಅಗೇನ್ ಹೌ ಮಚ್ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಯು ಹ್ಯಾವ್. ಇಲ್ಲಿ ಮತ್ತೆ ನಿಮ್ ಕಾಯಿನ್ ಕನ್ವರ್ಷನ್ ಸ್ಟಾರ್ಟ್ ಆಗುತ್ತೆ. 4ನೇ ಸರ್ಕಲ್, 4th ಸರ್ಕಲ್, ನಾನು ಆಗ್ಲೇ ಹೇಳಿದೆ 4th ಸರ್ಕಲ್ ಬಂದಿದ ತಕ್ಷಣ ನೀವು ಯಾವಾಗ್ಲೂ ನಿಮ್ಮ ಕಾಯಿನ್ ಕನ್ವರ್ಟ್ ಮಾಡ್ಬೋದು. ನೀವೀಗ 4th ಸರ್ಕಲ್ ಟಚ್ ಆಯ್ತು, ಫಸ್ಟ್ ಟಚ್ ಆಯ್ತು, ಸೆಕೆಂಡ್ ಆಯ್ತು, ಥರ್ಡ್ ಆಯ್ತು, 4th ಆಯ್ತು. 4th ಸರ್ಕಲ್ ಟಚ್ ಆಯ್ತು, ಕಂಪನಿ ವಿಲ್ ಚೆಕ್ ನಿಮ್ಮ ಅಕೌಂಟ್ ಅಲ್ಲಿ 1 ಲಕ್ಷ ಕಾಯಿನ್ ಇದೆ ಅಂತ ಅನ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್ 1 ಲಕ್ಷ ಕಾಯಿನ್ ಇದೆ. ಇದರಲ್ಲಿ ಕಂಪ್ಯೂಟರ್ ಏನ್ ಮಾಡುತ್ತೆ, 10 ಲಕ್ಷ ಕಾಯಿನ್ ಅನ್ನ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಈ ಸ್ಟೇಜ್ ಅಲ್ಲಿ ನಿಮ್ಮ ಟೋಟಲ್ ಇನ್ಕಮ್ ವಿಲ್ ಬಿ 20,000 ರೂಪೀಸ್. 10,000 ಇದರಿಂದ ಕ್ಯುಮುಲೇಟಿವ್ ಆಗಿ ಬಂದಿರೋದು
ಪ್ಲಸ್ ಸರ್ಕಲ್ ಇನ್ಕಮ್ ಅಲ್ಲಿ ಕಾಯಿನ್ ಕನ್ವರ್ಟ್ ಆಗಿದ್ದು 10,000. ಈಗ ಇದ್ರಲ್ಲಿ 10,000 ಹೋದ್ರೆ 90,000 ಕಾಯಿನ್ ಮತ್ತೆ ನಿಮ್ಮ ಅಕೌಂಟ್ ಅಲ್ಲೇ ಇರ್ತದೆ, ಎಲ್ಲಿ ಹೋಗಲ್ಲ. There is no validity for the coins. Okay, so this way the circle will go quickly. The circle will go ಹಾಗೆ ಆಗುತ್ತೆ, ಸರ್ಕಲ್ ನಡೆಯುತ್ತೆ. ಸೊ ಈ ಸರ್ಕಲ್ when it develops, okay, up to 9ನೇ ಸರ್ಕಲ್ ತನಕ ಹೋಗುತ್ತೆ. ಲೈಕ್ ನಾನು ಆಗ್ಲೇ ಹೇಳಿದ್ನಲ್ಲ 1 2 3 ತರ. ಸಪೋಸ್ ಇದು when you touch 1 2 9 6 ಟಚ್ ಆಗಿದ ತಕ್ಷಣ you will get 18,000 rupees, 18,000 ರಿಯಲ್ ಕ್ಯಾಶ್ ಸಿಗ್ತಾ ಇದೆ. ಪ್ಲಸ್ ಇಲ್ಲಿ ನೀವು 36,000 GG ಕಾಯಿನ್ಸ್ ನ ಕನ್ವರ್ಟ್ ಮಾಡಬಹುದು. ಕಾಯಿನ್ಸ್ ಇದ್ರೆ ನಿಮ್ಮ ಹತ್ರ ಎಲ್ಲ ರಿಯಲ್ ಕ್ಯಾಶ್ ಮಾಡಬಹುದು. 36,000 GG ಕಾಯಿನ್ಸ್ ಕನ್ವರ್ಟ್ ಮಾಡಬಹುದು when 1 2 9 6 ಬಂದಾಗ. ಸೊ ಲೈಕ್ ದಿಸ್, ಸಪೋಸ್ 8th ಲೆವೆಲ್ ಅಲ್ಲಿ 279936 ಜನರೇಟ್ ಆದಾಗ your income will be 6.72 lakhs. 6,72,000 ರೂಪಾಯಿ ನಿಮ್ಮ ರಿಯಲ್ ಕ್ಯಾಶ್ ಆಗುತ್ತೆ. ಪ್ಲಸ್ 15 ಲಕ್ಷ ನೀವು GG ಕಾಯಿನ್ಸ್ ಕನ್ವರ್ಟ್ ಮಾಡಬಹುದು ಈ ಸ್ಟೇಜ್ ಅಲ್ಲಿ. ಸೊ ನಿಮ್ಮ ಹತ್ರ 15 ಲಕ್ಷ ಕಾಯಿನ್ಸ್ ಇರಲ್ಲ, ಬಿಕಾಸ್ ನೀವು 1 ಲಕ್ಷ ತಿಂಗಳು ಖರ್ಚು ಮಾಡ್ತೀರಾ ಅಂದ್ರೂ ಕೂಡ 15 ಲಕ್ಷ ಬರ್ಬೇಕು ಅಂದ್ರೆ 15 ಲಕ್ಷ ನೀವು 15 ಟೈಮ್ ಇರಲ್ಲ. ಸೊ ಈಗ ಕಮ್ಮಿ ಇದ್ರೆ ಏನ್ ಮಾಡ್ಬೋದು ಅಂತ ಕೇಳ್ಬೋದು. ಯಾರ ಹತ್ರ ಫಾರ್ ಎಕ್ಸಾಂಪಲ್ ನಿಮ್ ಫ್ರೆಂಡ್ ಹತ್ರ ಎಲ್ಲೋ 15 ಲಕ್ಷ ಇದೆ. ಸೊ ನೀವು ಅವ್ರಿಗೆ ಹೇಳ್ಬೋದು, ಸರ್ ನನ್ನ ಹತ್ರ ನಿಮ್ಮ ಹತ್ರ ಬರೀ 5 ಲಕ್ಷ ಇರೋದು, ನಿಮ್ಗೆ ಇನ್ನೂ 10 ಲಕ್ಷ ಬೇಕು. ನೀವು ಅವ್ರ ಹತ್ರ ಬೇಕಾದ್ರೆ ಕಾಯಿನ್ ಬೈ ಮಾಡ್ಬೋದು, ಬಾರೋ ಮಾಡ್ಬೋದು. ಕಂಪನಿ ಯಾವುದೇ ಲಿಮಿಟ್ ಇಟ್ಟಿಲ್ಲ. ಸಪೋಸ್ ನನಗೆ 10 ಲಕ್ಷ ಬೇಕು ಕಾಯಿನ್ಸ್, ನನ್ನ ಹತ್ರ ಇಲ್ಲ, ನಿಮ್ಮ ಹತ್ರ ಕಾಯಿನ್ಸ್ ಇದೆ. ನಾನು ಹೇಳ್ತೀನಿ ಸರ್ 5 ಲಕ್ಷ ಕ್ಯಾಶ್ ಕೊಡ್ತೀನಿ, ನಾನು ನಿಮ್ಗೆ 10 ಲಕ್ಷ GG ಕಾಯಿನ್ಸ್ ಕೊಡಿ. ಸೊ ಈಗ ಅರ್ಥ ಆಯ್ತಲ್ವಾ, GG ಕಾಯಿನ್ಸ್ ವ್ಯಾಲ್ಯೂ ಯಾವತ್ತಿದ್ರು ಇದ್ದೇ ಇರ್ತದೆ. ಸೊ ನಾನು ನಿಮ್ಗೆ 10 ಲಕ್ಷ ಒಪ್ಕೊಂಡ್ರು, ನೀವು ನನ್ಗೆ ಕೊಟ್ಟಿದ್ದೀರಾ, ಸೊ 15 ಲಕ್ಷ ನನ್ಗೆ ಬಂತು. ಸೊ ನನ್ಗೀಗ ರಿಯಲ್ ಕ್ಯಾಶ್ 15 ಲಕ್ಷ, 6 ಲಕ್ಷ ಪ್ಲಸ್ 15 ಲಕ್ಷ ರಿಯಲ್ ಕ್ಯಾಶ್. ಸೊ ಟೋಟಲ್ ಅರ್ನಿಂಗ್ 21 lakhs is my income when I touch this level. ಸೊ 9ನೇ ಸರ್ಕಲ್ಗೆ 9ನೇ ಲೆವೆಲ್ ಟಚ್ ಆಗಿದ ತಕ್ಷಣ ದ ಸರ್ಕಲ್ UPV ಎಕ್ಸ್ಪೈರ್ ಆಗುತ್ತೆ. ಸೊ ದ ಟೋಟಲ್ ಇನ್ಕಮ್ ವಿಲ್ ಬಿ 21 lakh and 50 lakh GG ಕಾಯಿನ್ಸ್ ಕನ್ವರ್ಟ್ ಮಾಡಬಹುದು ಇಲ್ಲಿ. ಓಕೆ, 50 lakh GG ಕಾಯಿನ್ಸ್ ನ ಕನ್ವರ್ಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಸರ್ಕಲ್ ಅಲ್ಲಿ 9 ಸರ್ಕಲ್ ಕಂಪ್ಲೀಟ್ ಆದ್ರೆ when you touch total circle, okay, when you ಈ ಸರ್ಕಲ್ 9 ಸರ್ಕಲ್ ನಿಮ್ಮ ಸರ್ಕಲ್ 9 ಸರ್ಕಲ್ ಟಚ್ ಆಗಿದ ತಕ್ಷಣ your total income will be 30 lakh GG ಮನಿನಲ್ಲಿ ಬಂದಿರ್ತದೆ and 70 lakhs GG ಕಾಯಿನ್ ಕನ್ವರ್ಷನ್ ಆಗಿ ಬಂದಿರೋದು. ಕಾಯಿನ್ ಕನ್ವರ್ಟ್ ಆಗಿದೆ, ಬಟ್ ಅದು ಕೂಡ ರಿಯಲ್ ಮನಿನೇ. ಸೊ ಟೋಟಲ್ ಇನ್ಕಮ್ ವಿಲ್ ಬಿ your total income will be 1 crore. 1 ಕೋಟಿ ನಿಮ್ಮ ಇನ್ಕಮ್. ಎಷ್ಟು? 1 ಕೋಟಿ. 1 crore is your income in the 4th circle. ಸೊ ಇಲ್ಲಿ ಬರೀ 10%, 10,000 20 ಬರ್ತಿತ್ತು, ಇಲ್ಲಿ 2ರಿಂದ 10 ಬರ್ತಿತ್ತು, 10 ಬರ್ತಿತ್ತು, 100 ಬರ್ತಿತ್ತು. ಇಲ್ಲಿ ನಿಮ್ಗೆ you are getting a chance to get 1 crore. ಸೊ ಮೈ ಡಿಯರ್ ಫ್ರೆಂಡ್ಸ್, ಐ ನೋ ದಟ್ ತುಂಬಾ ಜನ ನೀವು ಅನ್ಕೋತಾ ಇರ್ಬೋದು, ಇಸ್ ಇಟ್ ಪಾಸಿಬಲ್, ಇದು ನಿಜವಾಗ್ಲೂ ಆಗುತ್ತಾ, ನಡೆಯುತ್ತಾ? ಸೊ ಇದೆಲ್ಲ ಪ್ರಶ್ನೆ ನಮಗೂ ಇತ್ತು, ನಮಗೂ ಈ ಪ್ರಶ್ನೆಗಳಾಗಿತ್ತು. ಬಟ್ ನಾವೆಲ್ಲ ನಮ್ಗೆ ಬೆಸ್ಟ್ ಕ್ಯಾಶ್ ಬ್ಯಾಕ್ ಯಾವ್ದು ಅಂತ ಕೇಳಿದ್ರೆ ನಮ್ಗೆಲ್ಲರಿಗೂ ಅನ್ಸಿದ್ ಒಂದೇನೆ, ಮೈ ಸರ್ಕಲ್ ನಮ್ಗೆ ಬೆಸ್ಟ್ ಕ್ಯಾಶ್ ಬ್ಯಾಕ್. ಮೈ ಸರ್ಕಲ್ ಇಸ್ ದ ಬೆಸ್ಟ್ ಕ್ಯಾಶ್ ಬ್ಯಾಕ್. ಫಿಫೋಗಿಂತ ಇದೆಲ್ಲದಕ್ಕಿಂತ 1 ಕೋಟಿ ನಮಗೆ ಇನ್ಕಮ್ ತಗೊಳ್ಳುವಂತ ಅವಕಾಶ ಸಿಗ್ತಾ ಇದೆ. ಸೊ ವಿ ಆಲ್ ಆರ್ ಪ್ರಮೋಟಿಂಗ್ ದಿಸ್ ಮೈ ಸರ್ಕಲ್. ಓಕೆ, ಬಟ್ ವಿ ಡಿಡ್ ಲಿಟಲ್ ಡಿಫ್ರೆಂಟ್ಲಿ. ಕರ್ನಾಟಕ ಡಿಡ್ ಲಿಟಲ್ ಡಿಫ್ರೆಂಟ್ಲಿ. ಕನ್ನಡದವ್ರು ಸ್ವಲ್ಪ ಜಾಸ್ತಿ ಬುದ್ಧಿವಂತರು ಅನ್ನೋದಕ್ಕೆ ನಾವು ಪ್ರೂವ್ ಮಾಡಿದ್ವಿ. ಕರ್ನಾಟಕದಲ್ಲಿ ನಾವೇನ್ ಮಾಡಿದ್ವಿ ಸರ್, ಇದು ಒಬ್ಬೊಬ್ಬರೇ ಮಾಡಿದ್ರೆ ನಿಜವಾಗ್ಲೂ 1 ಕೋಟಿ UPV ಬರತ್ತಂತ. ಇದು 1 ಕೋಟಿ ವ್ಯಕ್ತಿಗಳಾದ್ರೆ ನಿಂತೋಗುತ್ತೆ. ನಾನು ಈ ಚೈನ್ ನಿಂತೋಗುತ್ತೆ ಅಥವಾ ಚೈನ್ ಅಂತ ಉಪಯೋಗಿಸಿದ್ರು ಕೂಡ ಅದು ಕಟ್ ಆಗೋಗುತ್ತೆ, ನಿಂತೋಗುತ್ತೆ ಅಂತ ಏನೋ ಅನ್ಬೋದು. ಬಟ್ ಇದು 1 ಕೋಟಿ UPV. ಓಕೆ, ಫಾರ್ ಎಕ್ಸಾಂಪಲ್ ನನ್ನ ಮನೆಯಲ್ಲಿ ಈ ತಿಂಗಳು 20,000 ಖರ್ಚಿದೆ. ನಾನು 20,000 ಮತ್ತೆ ನೆಕ್ಸ್ಟ್ ತಿಂಗಳು ಖರ್ಚು ಮಾಡ್ಲೇಬೇಕು. ಸಪೋಸ್ 3ನೇ ತಿಂಗಳು ನಮ್ಮ ಮನೆಯಲ್ಲಿ ಯಾವ್ದೊಂದು ಫಂಕ್ಷನ್ ಇದೆ, ಮದುವೆ ಇದೆ. ಸೊ ನನ್ ಖರ್ಚು 10 ಲಕ್ಷ ಆಗ್ತಾ ಇದೆ. ಸೊ ನಾನು ಆದಷ್ಟು ಜಿಜಿನ ಮಾಡ್ತೀನಿ. 10 ಲಕ್ಷಕ್ಕೆ UPV ಜನರೇಟ್ ಆಗ್ತದೆ. ಅಂದ್ರೆ ವ್ಯಕ್ತಿಗಳಲ್ಲ, ಸೊ ಇಲ್ಲಿ ಖರ್ಚುಗಳು. ಸೊ ನಮ್ ಖರ್ಚುಗಳ UPV ಅಲ್ಲಿ ಬರ್ತಾ ಇದೆ. ಸೊ ಪ್ರತಿದಿನ ನಮ್ UPV ಗ್ರೋ ಆಗ್ತಾ ಇದೆ. ಸೊ 1 ಕೋಟಿ UPV ಇಂಪಾಸಿಬಲ್ ಅಲ್ಲ. ಸೊ ವಾಟ್ ವಿ ಡಿಡ್ ಲಿಟಲ್ ಡಿಫ್ರೆಂಟ್ಲಿ. ನಾವು ನಮ್ಮವ್ರಿಗೆಲ್ಲ ರೆಕಮೆಂಡ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ಗೊತ್ತು ನಮ್ಗೆ. ಅದಕ್ಕೆ ನಾವೇನ್ ಮಾಡಿದ್ವಿ, ನಾವ್ ಇದಕ್ಕೊಂದು ಒಳ್ಳೆ ಹೆಸರು ಕೊಟ್ವಿ. ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಅನ್ನೋದರ ನಾವು ಕರ್ನಾಟಕ ಸರ್ಕಲ್ ಒಂದು ಹೆಸರು ಕೊಟ್ವಿ. ನಮ್ಮ ಸರ್ಕಲ್ ಅಂತ ಹೆಸರು ಕೊಟ್ವಿ. ಓಕೆ,
ಲಾಸ್ಟ್ ಹಂತದಲ್ಲಿ ಇದ್ವಿ, ಕೊನೆ ಹಂತದಲ್ಲಿ ಇದ್ವಿ, ಇನ್ನು ಜಾಸ್ತಿ ನಿಮ್ಮ ಹತ್ರ ಮಾಹಿತಿಲ್ಲ. ಸೊ ಮೈ ಸರ್ಕಲ್ ಅಂತ ನಮ್ಮ ಸರ್ಕಲ್ ಅಂತ ಒಂದು ನಾವೇ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಇದರಲ್ಲೇನೆ. ಬಟ್ ನಾವ್ ಹೇಳಿದ್ ಇಷ್ಟೇನೆ, ಕರ್ನಾಟಕದಲ್ಲಿ ಯಾರೇ ಜಾಯಿನ್ ಆಗ್ಲಿ ನಾವು ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತೀವಿ. ಅಂದ್ರೆ ನಾವೇನ್ ಮಾಡಿದ್ವಿ, ಫಸ್ಟ್ ಯಾರು ಜನ ಬಂದ್ರು, ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೇಟ್ ಹೆಡ್ ದೇವರಾಜ್ ಅವ್ರು ಬಂದ್ರು, ಫಸ್ಟ್ ಅವರೇ ಪ್ರಾರಂಭ ಮಾಡಿದ್ರು, ಅವ್ರು ಶುರು ಮಾಡಿದ್ರು. ನೆಕ್ಸ್ಟ್ ಅವರು ನಮ್ಮ ಶ್ರೀಶಾ ಅವ್ರಿಗೆ ಹೇಳಿದ್ರು, ದಿಲೀಪ್ ಅವ್ರಿಗೆ ಹೇಳಿದ್ರು, ಶ್ರೀಧರ್ ರೆಡ್ಡಿ ಅವ್ರಿಗೆ ಹೇಳಿದ್ರು, ರಾವ್ ಸರ್ ಹೇಳಿದ್ರು, ನಮ್ಮ ಜಾನ್ ಅಂಡ್ ಸತ್ಯ ಲಾರ್ವಿನ್ ಟೀಮ್ ಅವ್ರಿಗೆ ಹೇಳಿದ್ರು, ನೀಲ್ಕಂಠಪ್ಪ ಅವ್ರಿಗೆ ಹೇಳಿದ್ರು, ಈ ತರ ಹೇಳ್ಕೊಂಡು ಬಂದ್ರು ಅಷ್ಟೇ. ಸೊ ಫಸ್ಟ್ ಯಾರ್ಯಾರು ಬಂದ್ರು ಅವರೆಲ್ಲರೂ ಪ್ಲೇಸ್ ಆಯ್ತು. ನೆಕ್ಸ್ಟ್ ಈಗ ಇಲ್ಲಿ ಶ್ರೀಶಾ ಅವರು, ಈಗ ಯಾರೋ ನಮ್ ನೀಲ್ಕಂಠಪ್ಪ ಅವ್ರು ಮತ್ತೆ ಹೊಸ ಯುಪಿಡಿಗಳು ಜನರೇಟ್ ಆಗ್ತಾ ಇದ್ರು. ನೀಲ್ಕಂಠಪ್ಪ ಅವರು ಸ್ವಂತ ಸಾಫ್ಟ್ವೇರ್ ಕಂಪ್ನಿಯವರು, ತುಂಬಾ ಖರ್ಚು ಮಾಡೋಂಥ ವ್ಯಕ್ತಿ ಅವರು, ಕರೋಡ್ಪತಿ. ಸೊ ಅವ್ರು ಪ್ರತಿ ತಿಂಗಳೇ 1 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡ್ತಾರೆ. ಸೊ ನೀಲ್ಕಂಠಪ್ಪ ಅವ್ರದ್ದು ಏನ್ ಖರ್ಚು ಬಂತು, ಅವ್ರು ಹೊಸ ಯುಪಿಡಿ ಬಂತಲ್ಲ, ಅವ್ರೇನ್ ಮಾಡಿದ್ರು, ಅವ್ರು ಕೆಳಗಡೆ ಆಗ್ತಿಲ್ಲ. ನಾವೇನ್ ಮಾಡಿದ್ವಿ, ಫಸ್ಟ್ ಶ್ರೀಶಾ ಅವ್ರ ಕೆಳಗಡೆ ಆಗ್ತಾ ಹೋದ್ವಿ. ಓಕೆ, ಸೊ ಇದು ಕರ್ನಾಟಕ ಸರ್ಕಲ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ನಮ್ಮ ಸರ್ಕಲ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಾವು ಶ್ರೀಶಾ ಅವ್ರಿಗೆ 6 ಸರ್ಕಲ್ ಬರೋ ತನಕ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಮತ್ತೆ ಇವರೆಲ್ಲ ಈಗ ಸ್ಟೇಟೆಡ್ ನಮ್ದು ದೇವರಾಜ್ ಅವ್ರದ್ದೇ ಮತ್ತೆ ಯಾರೋ ಸ್ನೇಹಿತರು ಜಾಯಿನ್ ಆದ್ರು, ಈಗ ಸಂದೀಪ್ ಬಂದೇ ಇದೆ. ಸೊ ನಾವು ಪ್ರತಿಯೊಬ್ಬರಿಗೂ ಆರ್ ನಾವೇ ಫಿಲ್ ಮಾಡ್ತಾ ಹೋಗ್ತಾ ಇದೀವಿ. ರಾವ್ ಅವ್ರದ್ದು 6 ಆಯ್ತು, ಜಾನ್ ಅವ್ರ ಟೀಮ್ ಅಲ್ಲಿ 6 ಆಯ್ತು. ನೆಕ್ಸ್ಟ್ ಈಗ ಶ್ರೀಶಾ ಅವ್ರದ್ದೇ ಮತ್ತೆ ಯಾರೋ ಸ್ನೇಹಿತರು ಜಾಯಿನ್ ಆಗ್ತಾ ಇದ್ದಾರೆ. ಬಟ್ ನಾವೇನ್ ಮಾಡಿದ್ವಿ, ನೀಲ್ಕಂಠಪ್ಪ ಅವ್ರ ಕೆಳಗಡೆ ಪ್ಲೇಸ್ ಮಾಡಿದ್ವಿ. ಸೊ ಈಗ ಆಯ್ತು ನೋಡಿ, ಎಲ್ಲರಿಗೂ ದುಡ್ಡು ಬರ್ತಾ ಇದೆ, ಪ್ರತಿಯೊಬ್ಬರಿಗೂ ದುಡ್ಡು ಬರುತ್ತೆ. ಓಕೆ, ಸೊ ಇಲ್ಲಿಗೆ ನಿಲ್ಸ್ಲಿಲ್ಲ. ಈಗೇನಾಯ್ತು, ಇಷ್ಟೊಂದು ಜನ ಸೇರ್ಕೊಂಡ್ವಿ, ಈಗ ಇನ್ನೂ ಸುಮಾರು ಜನ ಆದ್ವಿ. ಸೊ ನಾವೆಲ್ಲ ಸೇರಿ ಡಿಸೈಡ್ ಮಾಡಿದ್ವಿ, ನಾವೊಬ್ರು ನಮ್ ಕೆಳಗಡೆ ಹಾಕಲ್ಲ, ಇಲ್ಲಿರೋರ್ಗ್ ಬರ್ಲಿ, ಇಲ್ಲಿರೋರ್ಗ್ ಯಾರ್ದೇ ಶುರು ಆಗ್ಲಿ. ನಾವೇನ್ ಮಾಡಿದ್ವಿ, ಫಸ್ಟ್ ಇವ್ರದ್ ಫಿಲ್ ಮಾಡ್ತೀವಿ ಡಿಸೈಡ್ ಮಾಡಿದ್ವಿ, ಆಮೇಲೆ ಇವ್ರದ್ ಫಿಲ್ ಮಾಡ್ತೀವಿ. ಸೊ ಈ ತರ ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ಸೊ ಈಗೇನಾಯ್ತು, 1 ಆಯ್ತು, 6 ಆಯ್ತು, 36 ಆಯ್ತು, 216 ಆಯ್ತು. ಈಗ 1296 ಲೈನ್ ಕಂಪ್ಲೀಟ್ ಮಾಡೋ ಲೆವೆಲ್ ಬಂದ್ಬಿಟ್ಟಿದ್ವಿ. ಎಷ್ಟು, 1296ನೇ ಲೆವೆಲ್ ಬಂದ್ಬಿಟ್ಟಿದೀವಿ. ಓಕೆ, ಸೊ ಇಲ್ಲಿ ಒಬ್ಬೊಬ್ಬರಿಗೆ ಕೆಲವ್ರದ್ದು 5 ಇದೆ, 10 UPV ಇದೆ, ಕೆಲವ್ರದ್ದು 15 UPV ಇದೆ. ಲೈಕ್ ನಾನು ಹೇಳಿದ್ನಲ್ಲ, ನೀಲ್ಕಂಠಪ್ಪ ಅವ್ರದ್ದು 15 UPV ಇದೆ, ನಮ್ಮ ಕೃಷ್ಣ ಮೋಹನ್ ಅಂತ ನಮ್ಮ ಇನ್ನೊಬ್ರು ಅವ್ರದ್ದು 18 UPV ಇದೆ. ಸೊ ಎಷ್ಟು ಖರ್ಚು ಮಾಡ್ತಾರೋ, ಅವ್ರ ಮನೆ ಖರ್ಚು 18 UPV ಅಂದ್ರೆ ಅವ್ರ ಮನೆ ಖರ್ಚು ಅಷ್ಟೇ. ಸೊ ಅವ್ರು ಖರ್ಚು ಮಾಡಿದಷ್ಟು ಅವ್ರ UPV ಜಾಸ್ತಿ ಜನರೇಟ್ ಆಗ್ತಾ ಇದೆ. ಈಗ ಏನಾಯ್ತು ಅಂತಂದ್ರೆ, ಈ ಎಫರ್ಟ್ ತಂಡವಾಗಿ ನಾವು ಇಡೀ ಕರ್ನಾಟಕ ತಂಡವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ದುಡ್ಡು ಬರ್ತಾ ಇದೆ. ಒಂದ್ ಸಣ್ಣ ಉದಾಹರಣೆ ಹೇಳ್ತೀವಿ. ನಿನ್ನೆ ಯಾರೋ ನಮ್ಮ ಒಂದ್ 2-3 ಜನ ಸ್ನೇಹಿತರು ಸೇರ್ಕೊಂಡು 20 ಲಕ್ಷದೇನೋ ಬಿಸ್ನೆಸ್ ಮಾಡಿದ್ದಾರೆ. ಎಷ್ಟು, 20 ಲಕ್ಷದೇನೋ ಬಿಸ್ನೆಸ್ ಮಾಡಿದ್ರು. ಎಷ್ಟು ಬಂತು ಅಂತಂದ್ರೆ 200 UPV ಬಂತು. ಎಷ್ಟು UPV ಬಂತು? 200 UPV ಒಂದೇ ದಿನಕ್ಕೆ ಬಂದಿರೋದು 200 UPV. ನಾವು ನೆನೆ 200 UPV ಟ್ಯಾಗ್ ಮಾಡಿದೀವಿ, ಅಂದ್ರೆ ಕರ್ನಾಟಕ ಸರ್ಕಲ್ ಅಲ್ಲಿ ಹಾಕಿದೀವಿ. ನಮ್ಮ ಎಷ್ಟೋ ಸ್ನೇಹಿತರಿಗೆ, ನಮ್ಮ ಎಷ್ಟೋ ACP ಗಳಿಗೆ, ಎಷ್ಟೋ ಚಾನೆಲ್ ಪಾರ್ಟ್ನರ್ಗಳಿಗೆ, ಎಷ್ಟೋ ಯೂಸರ್ ಗಳಿಗೆ ದುಡ್ಡು ಬಂದಿದೆ. ಓಕೆ, ನನ್ನ ಒಂದು ಫ್ರೆಂಡ್ ಇದೆ, ನಮ್ಮೊಬ್ರು ನಮ್ ಗುರುಗಳು ಅಂತ ಹೇಳ್ಬೋದು, ಚೇತನ್ ರಾಮ್ ಅಂತ, ಮೈಸೂರಲ್ಲಿ ಒಂದು ದೊಡ್ಡ ಶಾಲೆ ನಡೆಸ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದಿಷ್ಟೇ, ಕರೆಂಟ್ ಬಿಲ್ ಕಟ್ಟಿ ಸರ್ ಅಂತ. ಒಂದ್ 10,000 ಒಂದ್ಸತಿ ಕೊಟ್ಟರು, ಟ್ರೈ ಮಾಡೋಣ ಅಂತ ಕೊಟ್ಟು, ನೋಡೇ ಬಿಡೋದ ಅಂತ ಹೇಳ್ಬಿಟ್ಟು ಕೊಟ್ಟು ಹಾಕಿದ್ವಿ. ಇಲ್ಲೆಲ್ಲೋ ಶಾಪಿಂಗ್ ಮಾಡೋದು, ಕರೆಂಟ್ ಬಿಲ್ ಕಟ್ಟಿದ್ರು, ಕರೆಂಟ್ ಬಿಲ್ ಬಂತು ಆಟೋಮೆಟಿಕ್ಲಿ. ನಿನ್ನೆ 5 ಬಂದ ತಕ್ಷಣ ರಾತ್ರಿ ಫೋನ್ ಮಾಡಿ ಹೇಳಿದ್ರು, ಒಂದ್ 500 ರೂಪಾಯಿ ಬಂದೈತೆ, ನನ್ಗೆ ಎಲ್ಲಿಂದ ಬಂತು ಅಂತ ಕೇಳಿದ್ರು. ಸರ್ ಹಿಂಗೆ ಕ್ಯಾಶ್ ಬ್ಯಾಕ್ ಬಂತು. ಹಾಗಾದ್ರೆ ನನ್ನ ಸ್ಕೂಲ್ ಒಂದು 3 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಇದೆ, ಕಟ್ಬೋದಾ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ. ನಾಳೆ ಬರ್ತೀನಿ, ಮಾತಾಡ್ತೀನಿ ಅಂತ ನಿಲ್ಸಿದೀನಿ. ಸೊ ದಿಸ್ ಇಸ್ ದ ಪವರ್ ಆಫ್ ಕರ್ನಾಟಕ ಸರ್ಕಲ್ ಫ್ರೆಂಡ್ಸ್, ಅಥವಾ ನಮ್ಮ ಸರ್ಕಲ್ ಪವರ್ ಇದು. ಓಕೆ, ಈಗ ಅಂದಾಜು ಈ 3 ಸರ್ಕಲ್, ಈಗಾಗಲೇ ನಾವು 4 ಸರ್ಕಲ್ ಇದೀವಿ ಅಂತ ಹೇಳಿದ್ನಲ್ಲ. ಸೊ ಈಗಾಗಲೇ ಸುಮಾರು 10 ಲಕ್ಷ ರೂಪಾಯಿ ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೀವಿ. ಟ್ಯಾಗ್ ಮಾಡ್ತಾ ಇರೋದು ನಾನು ನಮ್ಮ ಶ್ರೀಧರ್ ರೆಡ್ಡಿ ಅವರ ಒಂದು ಸಹಕಾರದಲ್ಲಿ ನಾವು ಇದು ಈ ಕರ್ನಾಟಕ ಸರ್ಕಲ್ ಅಥವಾ ನಮ್ಮ ಸರ್ಕಲ್ ನಾವು ಇದು ಆಡ್ ಮಾಡ್ತಾ ಹೋಗ್ತಾ ಇದೀವಿ. ಇದಕ್ಕೆ ಶ್ರಮ ಇದೆ, ಇದಕ್ಕೆ ಪ್ರಯತ್ನ ಇದೆ, ಎಲ್ಲ ಇದೆ. ಬಟ್ ನಾವು ಕರ್ನಾಟಕದಲ್ಲಿ ಯಾರೇ ಸೇರ್ಲಿ, ಯಾವ್ದೇ ಯೂಸರ್ ಆಗಿ ಬರ್ಲಿ, ಅವ್ರಿಗೆ ದುಡ್ಡು ಬರಬೇಕು ಅಂತ ನಮ್ಮ ಆಸೆ ಇದೆ. ಸೊ ನಾವು ಮಾಡ್ತಾ ಇರೋ ಪ್ರಯತ್ನಕ್ಕೆ ನಿಮ್ಗೆಲ್ಲರಿಗೂ ಬರ್ಲಿ ಅಂತ ನಮಗೂ ಆಸೆ ಇದೆ. ಸೊ ಈಗಾಗ್ಲೇನೆ ಇಷ್ಟು ಈ ಲೆವೆಲ್ಗೆ, ಈ 4ನೇ ಲೆವೆಲ್ಗೆನೆ ಸುಮಾರು 10 ಲಕ್ಷ ರೂಪಾಯಿ ಇಷ್ಟು ಜನ ಸಂಪಾದನೆ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಶ್ರೀಧರ್ ನಮ್ಮ ಸ್ಟೇಟ್ ಹೆಡ್ ಅವ್ರಿಗೆ 10,000 ಬಂದಿದೆ, ಇಲ್ಲಿರೋರ್ಗೆಲ್ಲ ಒಂದು 5,000 ಬಂದಿದೆ, ಇಲ್ಲಿರೋರ್ಗೆಲ್ಲ ಒಂದು 1,500 ರೂಪಾಯಿ ಬಂದಿದೆ, ಇಲ್ಲಿರೋರ್ಗೆಲ್ಲ 500 ರೂಪಾಯಿ ಬಂದಿದೆ. ಅಂದ್ರೆ ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 10 ಲಕ್ಷ ರೂಪಾಯಿ ಈಗಾಗಲೇ ಕ್ಯಾಶ್ ಬ್ಯಾಕ್ ಆಗಿ ಪಡೆದಾಗಿದೆ. ಇದು ಪ್ರತಿದಿನ ಬೆಳೀತಾ ಇದೆ.
ಇದು ಒಂದೊಂದು ದಿನ ಬೆಳೀತಾ ಇದೆ. ಎಷ್ಟು ಸ್ಲೋ ಆಗಿ ಇದಕ್ಕೆ ಬರ್ತೀರಾ ಅಷ್ಟು ಸ್ಲೋ ಆಗಿ ನೀವು ಕಳ್ಕೊತೀರಾ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಇಡೀ ಬೋರ್ಡ್ ಅಲ್ಲಿ ಇದು ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಧೈರ್ಯವಾಗಿ ಬನ್ನಿ, ನಮ್ಮ ಕರ್ನಾಟಕ ಸರ್ಕಲ್, ನಮ್ಮ ಸರ್ಕಲ್ ನಿಮ್ ಜೊತೆ ಇದೆ. ಇದೆಲ್ಲ ಇದೆ, ಬಟ್ ಇದು ತಗೋಬೇಕು ನಿಮ್ ಇಷ್ಟ. ಬಟ್ ನಮ್ ಜೊತೆ ಬರ್ತೀರಾ ಅಂತಿದ್ರೆ ನಮ್ಮ ಸರ್ಕಲ್ ಫಾಸ್ಟ್ ಆಗಿ ಬೆಳೀತಾ ಇದೆ. ನಮ್ಮ ಸಹಕಾರ ಇದ್ದೇ ಇರ್ತದೆ. ನಮ್ಮ ಸರ್ಕಲ್ ನಾವು ಬೆಳೆಸ್ತೀವಿ. ಸೊ ನೀವು ಅದ್ರಲ್ಲಿ ದುಡ್ಡು ಪಡಿಬಹುದು. ಸೊ ಇಷ್ಟೊತ್ತು ಕೇಳೋದಕ್ಕೆ ಧನ್ಯವಾದಗಳು ಹೇಳ್ತಾ ನಾನು ನನ್ನ ಪ್ರೆಸೆಂಟೇಷನ್ ಮುಗಿಸ್ತಾ ಇದೀನಿ.